ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಹರಲೀಲಾವತಾರಾಯ ಶಂಕರಾಯ ವರೌಜಸೆ ಕೈವಲ್ಯಕಲನಾಕಲ್ಪತರವೇ ಗುರವೇ ನಮಃ. ಸದಾತ್ಮಧ್ಯಾನನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಕಾರ್ಯಕ್ರಮದ ಪ್ರಾಯೋಜಕರಂತಹ ಶ್ರೀಮತಿ ರಮಾಮಣಿ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಪ್ರಕಾಶಗೊಳಿಸ್ತಾ ಇರುವಂತಹ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಈ ಎರಡು ಕಾರಣಗಳನ್ನು ನಾವು ನೆರವೇರಿಸಿಕೊಂಡರೆ ಮಾತ್ರ ಮೋಕ್ಷ ಎನ್ನುವಂಥದ್ದು ಸಿದ್ಧಿಸ್ತದೆ ಎನ್ನುವಂಥ ಮಾತನ್ನು 65ನೇ ಶ್ಲೋಕದಲ್ಲಿ ನಾವು ನೋಡಿದ್ದು. ಅದು ಎರಡು ಆಗಿಲ್ಲ ಅಂದರೆ ಮೋಕ್ಷ ಎನ್ನುವುದು ದುರ್ಲಭ ಅಂತ. ಒಂದು ದೃಶ್ಯ ವಿಲಯ, ಲಯ ಆಗಬೇಕು ಅಂತ. ಇನ್ನೊಂದು ತತ್ವ ಅಂದರೆ ಆತ್ಮತತ್ವವನ್ನು ತಿಳಿಬೇಕು ಅಂತ. ಇದು ಎರಡೂ ಏರ್ಪಟ್ಟಾಗ ಮಾತ್ರ ಮೋಕ್ಷ ಎನ್ನುವಂಥದ್ದು ಸಿದ್ಧಿಸ್ತದೆ, ಹಾಗಿಲ್ಲದೆ ಇದ್ದರೆ ಆಗುವುದಿಲ್ಲ ಅಂತ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಟ್ಟಿದ್ದರು. ಹೇಗೆ ಅಂದರೆ, ಒಬ್ಬ ರಾಜನಾಗಿ ರಾಜ್ಯಭಾರ ಮಾಡಬೇಕು ಅಂತ ಬಯಸುವಂತಹ ವ್ಯಕ್ತಿ ಈ ಎರಡನ್ನು ಆತ ಮೈಗೂಡಿಸಿಕೊಳ್ಳಲೇಬೇಕು. ಮೊದಲನೇದು ಶತ್ರು ಸಂಹಾರ, ಎರಡನೇದು ರಾಜ್ಯ ಸಂಪತ್ತನ್ನು ಗಳಿಸುವುದು. ಈ ಎರಡು ಇದ್ದಾಗ ಮಾತ್ರ ಆತ ರಾಜ ಅಂತ ಕರೆಸಿಕೊಳ್ತಾನೆ. ಹೊರತು ಕೇವಲ ಶತ್ರು ಸಂಹಾರವನ್ನು ಮಾಡದೆ ರಾಜ್ಯ ಸಂಪತ್ತನ್ನು ಅಂದರೆ ಭೂಸಂಪತ್ತು ಅನ್ನೋದಕ್ಕೆ ಅರ್ಥ ಆರ್ಥಿಕವಾದ ಎಲ್ಲ ತರಹದ ಸಂಪತ್ತು, ಅದನ್ನು ಸಂಗ್ರಹಿಸಿಕೊಳ್ಳದೆ ಕೇವಲ ತಾನು ರಾಜ 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 ಅಂತ ಶಬ್ದವನ್ನು ಹೇಳಿಕೊಳ್ತಾ ಇದ್ದರೆ ಅವನು ರಾಜನಾಗುವುದಿಲ್ಲ. ಶತ್ರು ಸಂಹಾರ ಮಾಡುವುದರ ಮೂಲಕ ರಾಜ್ಯ ಸಂಪತ್ತನ್ನು ಗಿಟ್ಟಿಸಿಕೊಂಡ್ರೆ ರಾಜ ಅಂತ ಹೇಳಿಕೊಳ್ಳದೆ ಇದ್ರೂ ಸಹ ಅವನು ರಾಜನಾಗ್ತಾನೆ. ಹಾಗೆಯೇ ಮೋಕ್ಷ ಪಡಿಬೇಕು ಅಂದಾಗ ಮೊದಲನೇದು ಶತ್ರು ಸಂಹಾರ, ದೃಶ್ಯ ವಿಲಯ, ಗಳಿಸುವಿಕೆ ಒಳಗಿನಿಂದ ಆತ್ಮನಃ ತತ್ವಂ, ಆತ್ಮತತ್ವವನ್ನು ಮೈಗೂಡಿಸಿಕೊಳ್ಳಬೇಕು, ಅದನ್ನು ತಿಳಿದುಕೊಳ್ಳಬೇಕು. ಇದು ಎರಡು ಇದ್ದಾಗ ಖಂಡಿತವಾಗಿಯೂ ಸಹ ಅವನಿಗೆ ಮುಕ್ತಿ ಎನ್ನುವಂಥದ್ದು ಸಿಗ್ತದೆ ಅಂತ. ಇಲ್ಲಿ ಒಂದು ಮಾತನ್ನು ನಾನು ಇನ್ನೊಮ್ಮೆ ನೆನಪಿಸಿಬಿಡ್ತೇನೆ. ಈ ದೃಶ್ಯ ವಿಲಯ ಅಂತ ಶಬ್ದ ಬಂತಲ್ಲ, ದೃಶ್ಯ ಲಯ, ಅದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ನಾವು ಈ ಪ್ರಪಂಚಕ್ಕೆ ಬಂದ ಆ ದಿನದಿಂದ, ಕಣ್ಣ ಬಿಟ್ಟ ಕ್ಷಣದಿಂದ ನಾವು ನೋಡ್ತಾ ಇದ್ದದ್ದು ಈ ದೃಶ್ಯ ಪ್ರಪಂಚವನ್ನೇ. ಹೇಗೆ ನೋಡ್ತಿದ್ದೇವೆ ಅಂದರೆ, ನಾವು ಅಷ್ಟೋ ಇಷ್ಟೋ ವೇದಾಂತ ಚಿಂತನೆಯನ್ನು ಮಾಡಿದ್ರಿಂದ ನಮ್ಮ ಸ್ವರೂಪಜ್ಞಾನ ನಿರಂತರ ನಮ್ಮಲ್ಲಿ ಇರುವುದರಿಂದಾಗಿ ಅದೇನೇ
ಇಂದ್ರಿಯಗಳ ಮೂಲಕ ಹೊರಹೊಮ್ಮಿ ವಸ್ತುವಿನ ಆಕಾರವನ್ನು ತಾಳಿ ವಸ್ತು ನಮಗೆ ಗೋಚರಿಸ್ತದೆ, ವಸ್ತುವಿನ ಅರಿವು ನಮಗೆ ಬರುತ್ತದೆ. ಆ ವಸ್ತು ಇದ್ದಾಗಲೂ ಇಲ್ಲದೆ ಇದ್ದಾಗಲೂ ಜ್ಞಾನ ಎನ್ನುವಂಥದ್ದು ನನ್ನ ಸ್ವರೂಪವಾಗಿದೆ ಅನ್ನೋದು ವೇದಾಂತದ ಚಿಂತನೆ ಮಾಡುವವರಿಗೆ ಗೊತ್ತಿರ್ತದೆ. ಆ ಚಿಂತನೆ ಮಾಡದೇ ಇದ್ದವರಿಗೆ ಎಷ್ಟೇ ವಯಸ್ಸಾಗಿರಲಿ ಕೇಳಿ ನೋಡಿ ಸುಮ್ಮನೆ, ಈ ವಸ್ತು ಕಾಣುತ್ತೆ, ವಸ್ತುವಿನಿಂದ ನನಗೆ ಜ್ಞಾನ ಬರುತ್ತೆ. 100ಕ್ಕೆ 99% ಜನ ಹೀಗೇ ಹೇಳ್ತಾರೆ, ವಸ್ತುವಿನಿಂದ ನನಗೆ ಜ್ಞಾನ ಬರುತ್ತೆ. ಪ್ರಶ್ನೆ ಇಷ್ಟೇ, ಜ್ಞಾನ ಎನ್ನುವಂಥದ್ದು ಚೈತನ್ಯ ಸ್ವರೂಪದ್ದು. ಪ್ರತಿಯೊಂದು ವಸ್ತುವು ಜಡ, ಜಡವಾದ ವಸ್ತುವಿನಿಂದ ಚೈತನ್ಯ ರೂಪವಾದ ಜ್ಞಾನ ಬರುತ್ತಾ? ವಿಚಾರ ಮಾಡಿ. ಹಾಗಿದ್ರೆ ಇದೆಲ್ಲ ನಮಗೆ ಕಾಣಿಸ್ತಾ ಇದೆಯಲ್ಲ, ಯಾವುದರಿಂದಾಗಿ? ಯಸ್ಯೈವ ಸ್ಫುರಣಂ ಸದಾತ್ಮಕಂ ಅಸತ್ಕಲ್ಪಾರ್ಥಕಂ ಭಾಸತೆ. ದಕ್ಷಿಣಾಮೂರ್ತಿಯ 3ನೇ ಸ್ತೋತ್ರದಲ್ಲಿ ಸಾಕಷ್ಟು ತಿಳಿಸಿದ್ದೇನೆ ಅದನ್ನು. ಇದೆಲ್ಲವೂ ಅಸತ್, ಜಡ. ಇವೆಲ್ಲವೂ ಸಹ ನಮಗೆ ಅರಿವಿಗೆ ಬರಬೇಕು ಅಂದರೆ ನನ್ನ ಒಳಗೆ ಒಂದು ಅರಿವು ಇದ್ದದ್ರಿಂದ ಇವುಗಳ ಅರಿವು ಬರುತ್ತೆ. ಹಾಗಾಗಿ ಈ ಎಲ್ಲ ಅರಿವಿನ ಮೂಲ ನನ್ನ ಅರಿವು, ಅಂದರೆ ನನ್ನ ಇರವು. ಈ ನನ್ನ ಇರವು, ನನ್ನ ಅರಿವು ಇಲ್ಲದೇ ಇದ್ದರೆ ಹೊರಗಿನ ವಸ್ತುವಿನ ಇರುವಿಕೆಯೂ ಇಲ್ಲ, ಅದರ ಅರಿಯುವಿಕೆಯೂ ಇಲ್ಲ. ಹಾಗಾಗಿ ಇವೆಲ್ಲವೂ ಸಹ ಯಾವುದನ್ನು ಅವಲಂಬಿಸಿಕೊಂಡಿವೆ? ನನ್ನ ಇರವು, ನನ್ನ ಅರಿವನ್ನು ಅವಲಂಬಿಸಿಕೊಂಡಿವೆ ಅಂತ ಆದಮೇಲೆ ನಾನು ಎನ್ನುವಂತಹ ಚೈತನ್ಯ ವಸ್ತು ಇಲ್ಲದೇ ಇದ್ದರೆ ಇವುಗಳಿಗೆ ಅಸ್ತಿತ್ವ ಇಲ್ಲ. ಇಲ್ಲದೇ ಇದ್ದದ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು ಅಂಥೇಳಿ ಯಾವುದೇ ವಸ್ತು ಕಣ್ಣಿಗೆ ಕಂಡ್ರೂ ಸಹ ನನಗೂ ಇದಕ್ಕೂ ಸಂಬಂಧ ಇಲ್ಲ ಎನ್ನುವಂತಹ ನಿರ್ಧಾರಕ್ಕೆ ಬರಬೇಕು. ಅದರಷ್ಟು ಸುಲಭವಾ? ಕೇಳಬೇಕಿದ್ರೆ ಹೌದಲ್ಲ ಅಂತ ಅನಿಸತ್ತೆ. ಬಾಗಿಲಿಂದ ಆಚೆ ದಾಟಿದ ತಕ್ಷಣ ನಿಮಗೊಂದೇ ಅಲ್ಲ, ನನಗೂ ಸಹ ಹಾಗಿದ್ರೆ ಪ್ರತಿ ಕ್ಷಣದಲ್ಲೂ ಸಹ ಯಾವುದೇ ವಸ್ತುವನ್ನು ಕಂಡಾಗಲೂ ಸಹ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅಂದರೆ ಇದು ಲಯ ಆಗಬೇಕಾದದ್ದು, ಅಂದರೆ ನನ್ನ ಸ್ವರೂಪಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕನ್ನಡದಲ್ಲಿ ಒಂದು ಮಾತು ಹೇಳ್ತಾರೆ, ಅದು ಅಹಂಕಾರ ಇರುವಂಥ ವ್ಯಕ್ತಿಯನ್ನು ಕುರಿತು ಹೇಳಿದ ಮಾತು. ಅದರ ವಾಸ್ತವಿಕವಾದ ನಾನುಂಟೋ 3 ಲೋಕ ಉಂಟು ಅಂತ. ಆ ನಾನು ಅನ್ನೋದು ಇಲ್ಲದೇ ಇದ್ದರೆ 3 ಲೋಕ ಅಲ್ಲ, 3 ವಸ್ತುನೂ ಇಲ್ಲ. ಹೌದು ತಾನೇ? ಆದ್ದರಿಂದ ಈ ದೃಶ್ಯ ವಸ್ತುಗಳ ಬಗ್ಗೆ ಹಚ್ಚಿಕೊಳ್ಳಬೇಡ. ಏಕೆಂದರೆ ಅವುಗಳ ಬಗ್ಗೆ ನೀನು ಎಷ್ಟು ವಿಚಾರ ಮಾಡಿದರೂ ಸಹ ನಿನ್ನ ಇರುವಿಕೆಯಿಂದಾಗಿ ಅವುಗಳ ಇರವು, ನಿನ್ನ ಅರಿವಿನಿಂದಾಗಿ ಅವುಗಳ ಅರಿವು. ಹಾಗಾಗಿ ನೀನು ಈ ಇಂದ್ರಿಯಗಳ ದೃಷ್ಟಿಯನ್ನು ಹೊರಹೊಮ್ಮದಂತೆ ಮಾಡು, ಒಳಮುಖವಾಗಿ ನೋಡು. ಈ ನಾನು ನಾನು ಎನ್ನುವಂಥದ್ದು ಎಲ್ಲಿಂದ ಬರ್ತದೆಯೋ ಅಲ್ಲಿ ಹೋಗಿ ನಿಲ್ಲು. ಅಲ್ಲಿ ಹೋಗಿ ನಿಲ್ಲು ಅಂದರೆ ಹೇಳೋದು ಸುಲಭ, ಆದರೆ ಹೋಗಿ ನಿಲ್ಲೋದು ಅಂದರೆ ಮಾನಸಿಕವಾಗಿ ಆಗಬೇಕಲ್ವಾ? ಈ ಮನಸ್ಸಿನ ವ್ಯಾಪಾರ ತುಂಬ ಕಷ್ಟ. ಹಾಗಾಗಿ ಭಗವತ್ಪಾದರು ಹೇಳ್ತಾರೆ, ಈ ದೃಶ್ಯ ಲಯ ಮಾಡಿಕೊಳ್ಳುವುದೇ ಶತ್ರು ಸಂಹಾರ ಅಂತ. ಅಲ್ಲಿಗೆ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನಿಗೆ ಅತ್ಯಂತ ತೊಡಕನ್ನುಂಟು ಮಾಡುವಂತಹದ್ದು ಈ ದೃಶ್ಯಾವಳಿಗಳು. ಅಧ್ಯಾತ್ಮ ದಾರಿಯಲ್ಲಿ ಸಾಗುವವರು ಅಷ್ಟೇ ಅಲ್ರಿ, ಸಾಮಾನ್ಯ ಒಳ್ಳೆಯ ಲೌಕಿಕ ಜೀವನ ಸಾಗಿಸಬೇಕು ಅನ್ನುವವರಿಗೂ ಈ ದೃಶ್ಯಾವಳಿಗಳು ಕೆಡಕನ್ನು ಉಂಟು ಮಾಡ್ತವೆ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇವತ್ತು ದಿನಾ ಬೆಳಗಾದರೆ ನಾವು ಪತ್ರಿಕೆಗಳಲ್ಲಿ ಮಕ್ಕಳ ಬಗ್ಗೆ ಅಥವಾ ಮಹಿಳೆಯರ ಬಗ್ಗೆ ಆಗ್ತಾ ಇರುವಂಥ ದೌರ್ಜನ್ಯ ನೋಡ್ತಾ ಇರ್ತೇವೆ. ಆದರೆ ಸುಮಾರು 20 ವರ್ಷಗಳ ಹಿಂದೆ ಅಥವಾ 30 ವರ್ಷಗಳ ಹಿಂದೆ ಹೋಗಿ ನೀವು ಎಲ್ಲರೂ ಮನೆಯಿಂದ ಶಾಲೆಗೆ ಹೋಗಬೇಕಿದ್ರೆ
ನಿಮ್ಮ ಮನಸ್ಸನ್ನು ವಿಕೃತಿಗೊಳಿಸುವಂಥ ದೃಶ್ಯಾವಳಿಗಳು ಎಷ್ಟು ಇರ್ತಿದ್ವು. ಇವತ್ತು ಒಂದು ಮಗು ಮನೆಯಿಂದ ಶಾಲೆಗೆ ಹೋಗಬೇಕಿದ್ರೆ ಆ ಮನಸ್ಸನ್ನು, ಮುಗ್ಧ ಮನಸ್ಸನ್ನು ವಿಕಾರಗೊಳಿಸುವಂತಹ ದೃಶ್ಯಾವಳಿಗಳು, ದೃಶ್ಯ ಪ್ರಪಂಚಗಳು ಎಷ್ಟರ ಮಟ್ಟಿಗೆ ಬೆಳೆದು ನಿಂತಿವೆ. ಆಯಿತು, ಅದಿಲ್ಲ ಅಂತಲೇ ಅಂದ್ಕೊಳ್ಳೋಣ. ಈ ಹೊಲಸೆಗಳು ನಮ್ಮನೆಯ ಹಾಲಿಗೆ ಬರ್ತವ್ರಿ. ಯಾವುದೇ ಚಾನಲನ್ನು ನೀವು ಆನ್ ಮಾಡಿದರೂ ಸಹ ಅದೇ ಹೊಲಸು. ವಿಚಾರ ಮಾಡಿ. ಅಧ್ಯಾತ್ಮ ಜೀವನಕ್ಕಲ್ಲ, ಸ್ವಚ್ಛವಾಗಿ ಬದುಕಬೇಕು ಅಂತ ಬಯಸುವವರಿಗೆ ಇದು ಮುಳುವಾಗಿ ಕುಳಿತಿದೆ. ಇನ್ನು ಅಧ್ಯಾತ್ಮ ದಾರಿಯಲ್ಲಿ ಸಾಗುವವರಿಗೆ ಇದು ಮಾಡುವಂಥ ತೊಡಕು ಎಷ್ಟು ಅಂತ ಕ್ಷಣಕಾಲ ವಿಚಾರ ಮಾಡಿದರೆ ಭಯಾನಕವಾಗ್ತದೆ. ಮೊನ್ನೆ ದಿವಸ ಯಾರೋ ಒಬ್ಬರು ಹೇಳ್ತಾ ಇದ್ದರು, ಉತ್ತರ ಭಾರತದಿಂದ ಬಂದವರು. ನನಗೆ ಅವ್ರು ಹೇಳಿದ ಶಬ್ದ ಇದು, ಅಲ್ಲಿನ ಸನ್ಯಾಸಿಗಳನ್ನು ನೋಡಿದರೆ ಭಯ ಆಗ್ತದೆ ಅಂದರು. ಯಾಕೆ ಅಂತ ಕೇಳಿದೆ ನಾನು. ಅವ್ರ ಹತ್ರ ಇರುವಷ್ಟು ಮೊಬೈಲು, ಅವ್ರ ಹತ್ರ ಇರುವಷ್ಟು ಆಧುನಿಕ ಇನ್ಸ್ಟ್ರುಮೆಂಟ್ಗಳು, ಮತ್ತು ಅವರ ನಡೆ ನುಡಿ, ಇದನ್ನೆಲ್ಲ ನೋಡಿದಾಗ ಕೇವಲ ಕಾವಿ ಬಟ್ಟೆಯಿಂದ ಮಾತ್ರ ಅಂತರಂಗ ಶುದ್ಧ ಆಗತ್ತಾ ಅಂತ ನನಗೆ ಸಂಶಯ ಬಂದುಬಿಡ್ತು. ಇದೆಲ್ಲ ಬೇಕು ಅಂತ ಆದಮೇಲೆ ಮತ್ತೆ ಈ ವೇಷ ಯಾಕೆ? ಅಂದರೆ ಎಲ್ಲಿಯವರೆಗೆ ಈ ದೃಶ್ಯ ಪ್ರಪಂಚ ಲಯ ಆಗುವುದಿಲ್ವೋ, ಇದು ಬೇಡ, ನನ್ನ ಸ್ವರೂಪ ಅಲ್ಲ ಅಂತ ಅನಿಸೋದಿಲ್ವೋ, ಅಲ್ಲಿಯವರೆಗೂ ಸಹ ಉದರ ನಿಮಿತ್ತಂ ಬಹುಕೃತ ವೇಷ. ಹಾಗಾಗಿ ಭಗವತ್ಪಾದರು ಹೇಳ್ತಾರೆ, ದೃಶ್ಯ ಪ್ರಪಂಚದ ಲಯ ಅದಕ್ಕೋಸ್ಕರ ಮುಂದಿನ ಶ್ಲೋಕದಲ್ಲಿ ಶತ್ರು ಸಂಹಾರದ ದೃಷ್ಟಾಂತ ಕೊಡ್ತಾರೆ. ಈ ದೃಶ್ಯ ಪ್ರಪಂಚ ನಮಗೆ ಶತ್ರು ಹೌದೋ ಅಲ್ಲೋ ಅಂತ ವಿಚಾರ ಮಾಡಿ. ಒಬ್ಬ ಲಕ್ಸುರಿ ಜೀವನ ನಡೆಸುವವನಿಗೆ ಹೇಳಿದ ಮಾತಲ್ಲ ಇದು, ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವನಿಗೆ. ನಿನ್ನೆ ದಿವಸ ಯಾರೋ ಕೇಳಿದ ಉಪನ್ಯಾಸ ಆದಮೇಲೆ, ಹೌದು ನಾವು ಹೀಗೆ ವಿಚಾರ ಮಾಡಿದರೆ ನಮ್ಮ ಡೇ ಟು ಡೇ ಲೈಫ್ ಸಾಗೋದು ಹೇಗೆ ಅಂತ. ಇದು ಹೊಟ್ಟೆಪಾಡಿಗೋಸ್ಕರ ದುಡಿಯೋವನಿಗೆ ಅಥವಾ ಸಂಬಳ ತಗೊಳ್ಳೋವನಿಗೆ, ಇನ್ನೊಬ್ಬರ ಹತ್ರ ಯಾರ ಹತ್ರ ಹೋಗಿ ಕೆಲಸ ಮಾಡುವವನಿಗೆ ಹೇಳಿದಂಥದ್ದಲ್ಲ. ಅಧ್ಯಾತ್ಮ ದಾರಿಯಲ್ಲಿ ಸಾಗುವಂತಹ ತೀವ್ರವಾದ ಉತ್ಕಟವಾದ ಮುಮುಕ್ಷವು ಆದವನಿಗೆ ಹೇಳಿದ ಮಾತು. ಅವನು ಈ ಪ್ರಪಂಚ ಕಟ್ಕೊಂಡೇ ನಾನು ಇದನ್ನು ಮಾಡ್ತೇನೆ ಅನ್ನೋದು ಸ್ವಲ್ಪ ಕಷ್ಟ ಸಾಧ್ಯ. ಸಿದ್ಧನಾದವನಿಗೆ ಆಗ್ಬೋದು, ಸಾಧನೆ ಹಂತದಲ್ಲಿರುವವನಿಗೆ ಅದು ಕಷ್ಟ. ಅಷ್ಟು ಹಿನ್ನೆಲೆಯಲ್ಲಿ ಭಗವತ್ಪಾದರು ಮುಂದುವರೆದು ಹೇಳ್ತಾರೆ, ರಾಜ ಅಹಮಿತಿ ಶಬ್ದಾನ್ ನೋ ರಾಜ ಭವಿತು ಅರ್ಹತಿ. ಶತ್ರುವನ್ನು ಸಂಹರಿಸದೆ, ಸಾಮ್ರಾಜ್ಯ ಲಕ್ಷ್ಮಿಯನ್ನು ಒಲಿಸಿಕೊಳ್ಳದೆ, ಕೇವಲ ನಾನು ರಾಜನಾಗಿದ್ದೇನೆ ಅಂತ ದಿನಕ್ಕೆ 100 ಸಲ ಜಪ ಮಾಡಿದರೂ ಆತ ರಾಜನಾಗುವುದಿಲ್ಲ. ಕೇವಲ ವಾಕ್ಯ ಶಬ್ದೈ ನ ಮುಕ್ತಿ, ಕೇವಲ ಹೊರಗಿನ ಶಬ್ದದಿಂದ ಮೋಕ್ಷ ಆಗೋದಿಲ್ಲ. ಅತಃ ಪ್ರಯತ್ನಾತ್ ತತ್ವಜ್ಞಾತ್ ಆತ್ಮನಃ ತತ್ವಂ ಜ್ಞಾತವ್ಯಂ. ಆ ತತ್ವವನ್ನು ತಿಳಿದಂತಹ ಆತ್ಮಜ್ಞಾನಿಯಿಂದ ಅವನ ಬಳಿ ಸಾರಿ ಆತ್ಮತತ್ವವನ್ನು ತಿಳಿದುಕೊಳ್ಬೇಕು. ಹಾಗೆ ಹೇಳೋದ್ರ ಮೂಲಕ ಆ ಆತ್ಮತತ್ವ ಅನ್ನೋದು ಒಂದು ದೊಡ್ಡ ನಿಧಿ. ಈ ಆತ್ಮತತ್ವ ಎನ್ನುವಂಥ ನಿಧಿಗೆ ಒಡೆಯನಾರು ಅಂದರೆ ತತ್ವಜ್ಞಾನಿಯೇ ಒಡೆಯ. ಅವನ ಬಳಿ ಸಾರಿ ನೀನು ಗಳಿಸಿದೆಯಲ್ಲ ಈ ಸಂಪತ್ತನ್ನು ನಾನೂ ಸಹ ಹೇಗೆ ಗಳಿಸಿಕೊಳ್ಬೇಕು ಅನ್ನೋದನ್ನು ತಿಳಿಸಿಕೊಡು ಅಂತ ಕೇಳಬೇಕಂತೆ. ಅದಕ್ಕೋಸ್ಕರ ಮುಂದಿನ ಶ್ಲೋಕ ಹೊರಟಿದೆ, 67ನೆಯ ಶ್ಲೋಕ. ಆಪ್ತೋಕ್ತಿಂ ಖನನಂ ತಥಾ ಉಪರಿಶಿಲಾಪಾಕರ್ಷಣಂ ಸ್ವೀಕೃತಿಂ ನಿಕ್ಷೇಪ ಸಮಪೇಕ್ಷತೆ ನಹಿ ಬಹಿಃ ಶಬ್ದೈಸ್ತು ನಿರ್ಗಚ್ಚತಿ
ತದ್ವದ್ ಬ್ರಹ್ಮವಿದೋಪದೇಶ ಮನನ ಧ್ಯಾನಾದಿಭಿರ್ಲಭ್ಯತೆ ಮಾಯಾಕಾರ್ಯ ತಿರೋಹಿತಂ ಸ್ವಮಮಲಂ ತತ್ವಂ ನ ದುರ್ಯುಕ್ತಿಭಿ. ಇದೊಂದು ಸ್ವಲ್ಪ ದೊಡ್ಡ ಛಂದಸ್ಸಿನ ಶ್ಲೋಕ, ಸುಂದರವಾಗಿ ಹಾಡೋದಕ್ಕೂ ಬರುತ್ತೆ. ಆದರೆ ನನ್ನ ಕಂಠ ಕೈ ಕೊಟ್ಟಿದ್ದರಿಂದ ಹಾಗಾಗಿ ಅದನ್ನು ಅಲ್ಲಿಗೆ ನಿಲ್ಲಿಸಿದ್ದೇನೆ. ಅಷ್ಟು ಏನು ಹೇಳ್ತಾರೆ ಈ ಶ್ಲೋಕದಲ್ಲಿ ಅಂದರೆ, ಆತ್ಮಜ್ಞಾನವನ್ನು ಪಡೆಯುವಂತಹ ಮುಮುಕ್ಷು ಏನು ಮಾಡಬೇಕು ಅಂದರೆ, ಮೊದಲನೇದಾಗಿ ಆಪ್ತೋಕ್ತಿಂ, ಆಪ್ತನಾದನ ಉಕ್ತಿ ಉಪದೇಶ ರೂಪವಾದ ಮಾತನ್ನು ಕೇಳಬೇಕಂತೆ. ಅದಾದ ಮೇಲೆ ಖನನಂ, ಖನನಂ ಅಂದರೆ ಡಿಗ್ಗಿಂಗ್ ಅಂತ. ಇದೇನು ಇದು ಹೀಗೆ ಆಯ್ತಲ್ಲ ಅಂದರೆ, ಹೌದು, ನಿಧಿ ಎಲ್ಲಿದೆ ಅಂತ ಆಪ್ತನಾದವನ ಮಾತಿನಿಂದ ತಿಳ್ಕೊಳ್ಬೇಕು. ತಿಳ್ಕೊಂಡಾದ ಮೇಲೆ ಅಲ್ಲೋಗಿ ಏನು ಮಾಡಬೇಕು? ಡಿಗ್ ಮಾಡಬೇಕು, ಅಗಿಬೇಕು. ಖನನಂ ತಥಾ ಉಪರಿಶಿಲಾಪಾಕರ್ಷಣಂ. ಅಲ್ಲಿ ನಾವು ಡಿಗ್ ಮಾಡಿದ ತಕ್ಷಣ ಸಂಪತ್ತು ಸಿಗತ್ತಾ? ಮತ್ತು ಅದ್ರ ಮೇಲೆ ಒಂದು ಕಲ್ಲು ಚಪಡಿ ಮುಚ್ಚಿರ್ತಾರೆ, ಅದೇ ಉಪರಿಶಿಲಾ, ಮೇಲೆ ಮುಚ್ಚಿದ ಕಲ್ಲು. ಅದನ್ನೇನು ಮಾಡಬೇಕು? ಅಪಾಕರ್ಷಣಂ, ತೆಗೆದು ಈಚೆ ಹಾಕಬೇಕು. ಅದಾದ ಮೇಲೆ ನಾಲ್ಕನೆಯದು ಸ್ವೀಕೃತಿಂ, ನಿಧಿಯನ್ನು ತೆಗೆದುಕೊಳ್ಳಬೇಕು. ಅಷ್ಟೇ ಅಲ್ಲ, ಹೀಗೆ ನಿಕ್ಷೇಪ, ನಿಕ್ಷೇಪ ಅಂದರೆ ಆ ಸಂಪತ್ತು, ಸಮಪೇಕ್ಷತೆ, ಆ ಸಂಪತ್ತು ಇಷ್ಟೆಲ್ಲವನ್ನೂ ಸಹ ಬಯಸತ್ತೆ. ಯಾವ್ಯಾವುದನ್ನು? ಆಪ್ತೋಕ್ತಿ, ಮತ್ತು ಖನನ, ಮತ್ತು ಶಿಲೆಯನ್ನು ತೆಗೆದುಹಾಕುವುದು, ಅದಾದಮೇಲೆ ಅದನ್ನು ಪಡೆದುಕೊಳ್ಳುವುದು, ಇಷ್ಟನ್ನೂ ಸಹ ಅದು ಬಯಸ್ತದೆ. ಹೊರತುನು ನಹಿ ಬಹಿಹಿ ಶಬ್ದೈಸ್ತು ನಿರ್ಗಚ್ಚತಿ. ಅಲ್ಲಿ ಹೋಗಿ ನಿಂತುಬಿಟ್ಟು ನಿಧಿಯೇ ಬಾ ಅಂತ ಕರೆದ್ರೆ ಶಬ್ದೈಸ್ತು ನ ನಿರ್ಗಚ್ಚತಿ, ಬರುತ್ತಾ? ಅದು ಬರೋದಿಲ್ಲ. ಮತ್ತು ಇದು ಲೌಕಿಕವಾದ ದೃಷ್ಟಾಂತ. ತದ್ವತ್, ಅದೇ ರೀತಿಯಾಗಿ ಬ್ರಹ್ಮ ವಿದೋಪದೇಶ ಮನನ ಧ್ಯಾನಾದಿಭಿರ್ಲಭ್ಯತೆ. ಆ ಬ್ರಹ್ಮವಿತ್ ಅಂದರೆ ಆತ್ಮಜ್ಞಾನಿಯ ಬಳಿ ಸಾರಿ ಅವನತ್ತ ಕೇಳ್ಕೊಳ್ಬೇಕು ನಾವು. ಅವನ ಉಪದೇಶವನ್ನು ಪಡೆದು ಮತ್ತು ಅವನು ಹೇಳಿದ ವಿಚಾರವನ್ನು ಮನಸ್ಸಿನಲ್ಲಿಟ್ಕೊಂಡು ಮನನ, ಮನನ ಅಂದರೆ ಯುಕ್ತಿಯಿಂದ ಚಿಂತನೆ ಮಾಡಬೇಕು. ಯುಕ್ತಿಭಿ ಅನುಚಿಂತನಂ ಮನನಂ ಅಂತ. ಅಂದರೆ ಅವನು ಹೇಳಿದಂಥ ಮಾತಿಗೆ ಏನು ಸಾಧಕ ಏನು ಬಾಧಕ ಅನ್ನೋದನ್ನು ನಮ್ಮ ಬುದ್ಧಿಯ ನೆಲೆಯಲ್ಲಿ ಶ್ರುತಿಗೆ ವಿರೋಧ ಬಾರದ ರೀತಿಯಲ್ಲಿ ತಾರ್ಕಿಕವಾಗಿ ವಿಚಾರ ಮಾಡಬೇಕು. ಅದಕ್ಕೆ ಮನನ ಅಂತ ಹೆಸರು. ಮನನ ಮತ್ತು ಧ್ಯಾನ. ಮನನ ಮಾಡಿ ನಿಷ್ಕರ್ಷೆ ಆದಮೇಲೆ ಅಲ್ಲಿಯೇ ಮನಸ್ಸನ್ನು ನಿಲ್ಲಿಸಬೇಕು, ಅದು ಧ್ಯಾನ. ಇಷ್ಟಾದ ಮೇಲೆ ಲಭ್ಯತೆ, ಸಿಗತ್ತೆ. ಯಾವುದು? ಆತ್ಮತತ್ವ ಎನ್ನುವಂತಹ ನಿಧಿ. ಯಾಕೆ ಅಂದರೆ, ಹಾಗಿದ್ದರೆ ಇದೆಲ್ಲ ಎಲ್ಲೋ ಹೋಗಿ ನಾವು ಭೂಮಿಯನ್ನು ಅಗದು ತರೋದಾ ಅಂದರೆ, ಮಾಯಾಕಾರ್ಯ ತಿರೋಹಿತಂ. ಈ ಸಂಪತ್ತಿದೆಯಲ್ಲ ಅದೇನಾಗಿದೆ ಅಂದರೆ, ನಿಧಿಯನ್ನು ಭೂಮಿ ಆವರಿಸಿ ಮುಚ್ಚಿ ಇಟ್ಟ ಹಾಗೆ ಆತ್ಮತತ್ವವನ್ನು ಮಾಯೆ ಎನ್ನುವಂಥದ್ದು ಮುಚ್ಚಿಟ್ಟು ಬಿಟ್ಟಿದೆ. ಮಾಯಾಕಾರ್ಯ ತಿರೋಹಿತಂ ಸ್ವಮಮಲಂ ತತ್ವಂನ ದುರ್ಯುಕ್ತಿಭಿ. ಅದನ್ನು ಈ ರೀತಿಯಾದಂಥ ಪ್ರಕ್ರಿಯೆಯ ಮೂಲಕ ನಾವು ಸ್ವಾಧೀನಪಡಿಸಿಕೊಳ್ಳುವುದೇ, ನಮ್ಮ ಸ್ವರೂಪವನ್ನು ತಿಳಿಯುವುದೇ ಪಡೆಯುವುದು ಅಂತ ಅರ್ಥ. ಅಷ್ಟು ಈ ಶ್ಲೋಕದ ವಿವರಣೆ ಇದಿಷ್ಟು. ಈಗ ಸ್ವಲ್ಪ ಗುರುಗಳ ಈ ವ್ಯಾಖ್ಯಾನವನ್ನು ನೋಡಬೇಕು. ಬಹಳ ಸುಂದರವಾದ ಶೈಲಿ. ಲೋಕೇ ತಾವತ್ ಭೂಮೇ ಅಂತಸ್ಥಾಪಿತ ನಿಕ್ಷೇಪ. ಸಾಮಾನ್ಯ ಸಂಸ್ಕೃತ ಬಲ್ಲವರಿಗೂ ಅರ್ಥ ಆಗುತ್ತೆ. ಭೂಮೇ ಅಂತಸ್ಥಾಪಿತ ನಿಕ್ಷೇಪ, ಸಂಪತ್ತು ಹಿರಣ್ಯಾದಿ ನಿಧಿ. ಅದೇನಾಗುತ್ತೆ ಅಂದರೆ, ಅದನ್ನು ನೋಡಿ ತೆಗೆದುಕೊಳ್ಬೇಕು ಅಂತ ಇಷ್ಟಪಡುವವನು ಮೊದಲು ಏನು ಮಾಡ್ತಾನೆ ಅಂದರೆ,
ಈ ಅಂಜನ ಹಚ್ಚಿ ನೋಡ್ತಾರಲ್ಲ, ಅವರ ಹತ್ತಿರ ಹೋಗಿ ಆತ ಕೇಳ್ತಾನೆ. ಅವನು ಸುಳ್ಳು ಸುಳ್ಳಾಗಿ ಹೇಳಿದರೆ ಅವನಿಗೆ ಸಂಪತ್ತು ಸಿಗೋದಿಲ್ಲ, ನಿಜ ಹೇಳಿದರೆ ಸಂಪತ್ತು ಸಿಗತ್ತೆ. ಅದಕ್ಕೋಸ್ಕರಲೇ ಇಲ್ಲಿ ಆತ್ಮಜ್ಞಾನಿಯನ್ನು ಕುರಿತು ಹೇಳೋದಕ್ಕೆ ಭಗವತ್ಪಾದರು ಹೊರಟಿದ್ದಾರೆ. ಆದ್ದರಿಂದ ಆಪ್ತೋಕ್ತಿಂ ಅಂತ, ಆಪ್ತನಾದವನ ಮಾತನ್ನು ಮೊದಲು ಕೇಳು. ಸರಿಯಪ್ಪ, ಆಪ್ತ ಅಂದರೆ ಯಾರು? ಇವತ್ತು ಬಹಳಷ್ಟು ಜನ ಆಪ್ತರು ಸಿಗ್ತಾರೆ ನಮಗೆ ಅಲ್ವಾ? ಆಮೇಲೆ ಗೊತ್ತಾಗತ್ತೆ, ಓಹೋ ಇವರು ನಮಗೆ ಆಪ್ತರಲ್ಲ, ನಮ್ಮನ್ನು ಅವ್ರ ಕೆಲಸಕ್ಕೋಸ್ಕರ ಚೆನ್ನಾಗಿ ಆಪ್ತರಾಗುವ ಹಾಗೆ ಬಳಸ್ಕೊಂಡ್ರು ಅಂತ. ಹಾಗೆ ಆಪ್ತರು ಅಂದರೆ ಯಾರು? ಆಪ್ತ ಅನ್ನೋದಕ್ಕೆ ವಿವರಣೆ, ಆಪ್ತಸ್ತು ಯಥಾರ್ಥ ವಕ್ತ, ಇದ್ದಿದ್ದನ್ನು ಇದ್ದ ಹಾಗೆ ತಿಳಿಸಿಕೊಡುವವನು ಆಪ್ತ. ಇವತ್ತೇನಾಗುತ್ತೆ, ಸತ್ಯವನ್ನು ಹೇಳಲಿಕ್ಕೆ ಭಾಳಷ್ಟು ಜನ ಹೆದರ್ತಾರೆ. ಆವಾಗ ಅಯ್ಯೋ ನಾ ಸತ್ಯ ಹೇಳಿದ್ರೆ ಬೇಸರ ಆಗುತ್ತೆ ಅಂಥೇಳಿ ನಮ್ಮ ಎದುರಿನಲ್ಲಿರುವಂಥ ವ್ಯಕ್ತಿಯ ಮೂಗಿನ ನೇರಕ್ಕೆ ಮಾತನಾಡಿಬಿಡ್ತಾರೆ. ಸತ್ಯ ಕೈ ಬಿಟ್ಟು ಹೋಯ್ತು. ಇಂಥವ್ರು ಆಪ್ತರ ಇಲ್ಲ. ಮತ್ತು ಕೆಲವು ಜನ ಏನು ಮಾಡ್ತಾರೆ ಕೇಳಿದರೆ, ಇವನಿಗೆ ನಾನು ಯಾಕೆ ನಿಜ ಸ್ಥಿತಿ ಹೇಳಬೇಕು, ನನಗೆ ಏನು ಹೇಳಬೇಕು ಅಂತ ಅನಿಸುತ್ತೋ ಅದನ್ನು ಹೇಳ್ತೇನೆ ಅಂತ ಹೇಳ್ತಾರೆ. ಇಂಥವ್ರು ಆಪ್ತರ ಅಲ್ಲ. ಅದಕ್ಕೋಸ್ಕರ ಆಪ್ತೋಕ್ತಿಂ ಅಂತ ಶಬ್ದ ಇಟ್ಟಿದ್ದಾರೆ, ಯಥಾರ್ಥ ವಕ್ತ. ಆ ಆಪ್ತರು ಯಾರು ಅಂತ ಕೇಳಿದ್ರೆ ಎರಡು ಜನ. ಒಂದು ಅಪೌರುಷೇಯವಾದ ವೇದವಾಣಿ, ಶ್ರುತಿ, ಉಪನಿಷತ್. ಅದಕ್ಕೆ ಸ್ವಾರ್ಥ ಇಲ್ಲ ಅಲ್ವಾ? ಅಂತಹ ಉಪನಿಷತ್ತಿನ ಅರ್ಥವನ್ನು ತಿಳಿದಂತಹ ಬ್ರಹ್ಮಜ್ಞಾನಿ ಅವನು ಆಪ್ತ. ಎಷ್ಟು ಎತ್ತರದ ಅರ್ಥವನ್ನು ಹೇಳ್ತಾರೆ ನೋಡಿ ಆಪ್ತ ಅನ್ನೋದಕ್ಕೆ. ಏಕೆಂದರೆ ಮನುಷ್ಯರು ಯಾರೂ ಸಹ ತೀರಾ ಆಪ್ತರಾಗಿ ನಾವು ಇನ್ನೊಬ್ಬರಿಗೆ ವಿಷಯ ತಿಳಿಸೋದು ಕಷ್ಟ. ಒಬ್ಬ ಗುರುವಾದವನು ಹೇಳ್ತಾನೆ ಅದನ್ನು. ಯಾಕೆಂದರೆ ನಾವು ಯಾರಿಗೂ ಹೇಳ್ತೇವೆ, ನಾನು ಇನ್ನು ಆಪ್ತನಾಗಿ ಹೇಳ್ತೇನೆ ಕಣು ಅಂತ. ನಾವೆಲ್ಲರೂ ಸಹ ಕಾಮಕ್ರೋಧಗಳಿಗೆ ವಶರಾಗಿದ್ದೇವೋ ಇಲ್ವೋ? ಹಾಗಾಗಿ ನಾವು ಆಪ್ತರು ಅಂತ ಹೇಳಿ ವಿಷಯವನ್ನು ತಿಳಿಸುವಾಗ ನಮ್ಮ ಮನಸ್ಸಿನಲ್ಲಿಯೇ ನಮಗೆ ಗೊತ್ತಿಲ್ಲದೇನೆ ಎಲ್ಲೋ ಒಂದು ಕಡೆಗೆ ಆ ಕಶ್ಮಲ ಸೇರಿಕೊಂಡಿದ್ದಿದ್ರೆ, ರಾಗದಿಂದಲೋ ಕಾಮದಿಂದಲೋ ಪ್ರೇರಿತಾಗಿ ಹೇಳಿಬಿಟ್ಟಿದ್ದಿದ್ರೆ, ಹೇಳೋದು ಆಪ್ತ ಅಂತ, ಆದರೆ ಮಾಡುವ ಕೆಲಸ ಅನಾಪ್ತರ ಕೆಲಸ ಅಲ್ವಾ? ಹಾಗಾಗಿ ಭಗವತ್ಪಾದರು ಒಂದು ಕಡೆ ಹೇಳ್ತಾರೆ, ಈ ಅಧ್ಯಾತ್ಮ ಜ್ಞಾನ ದಾರಿಯಲ್ಲಿ ಸಾಗುವವನಿಗೆ ಒಬ್ಬ ಗುರು, ಇನ್ನೊಂದು ಅಪೌರುಷೇಯವಾದ ವೇದವಾಣಿ. ಜನ್ಮ ಕೊಟ್ಟ ತಂದೆ ತಾಯಿಯರು ಆಪ್ತರಲ್ಲ ಅಂತ. ಯಾಕೆ ಅಂದರೆ ಸ್ವತಃ ಅವರಿಗೆ ಆ ತಿಳುವಳಿಕೆ ಇಲ್ಲದೇ ಇದ್ದರೆ ಅವರು ಎಷ್ಟೇ ಆಪ್ತರು ಅಂತ ಹೇಳಿದರೂ ಸಹ ಅವರು ಸಹ ಅವರು ಅಜ್ಞಾನದ ನೆಲೆಯಲ್ಲೇ ಹೇಳ್ತಾರಲ್ವಾ? ಮಾತಾ ಪಿತೃ ಸಹಸ್ರೇಭ್ಯೋಪಿ ಗರೀಯಸಿ ಅಂತ ಅವ್ರ ಮಾತೋದು. ಅಂದರೆ 100 ಜನ ತಂದೆ ತಾಯಿಯರಿಗಿಂತಲೂ ಹೆಚ್ಚು ಹಿತವನ್ನು ಬಯಸುವವಳು ವೇದವಾಣಿ. ಅದಕ್ಕೆ ಸ್ವಾರ್ಥ ಇಲ್ಲ. ಅದನ್ನು ಸ್ವಾಧೀನ ಮಾಡಿಕೊಂಡಂತಹ, ಅದರ ಅರ್ಥವನ್ನು ತಿಳಿದಂತಹ ಜ್ಞಾನಿಯಾದವನು ಹಾಗೇನೆ ಹೀಗೆ ಅಂತ. ಅದಕ್ಕೋಸ್ಕರ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನಿಗೆ ತಂದೆ ತಾಯಿಯರಿಗಿಂತಲೂ ಗುರು ಹೆಚ್ಚಿನ ಸ್ಥಾನದಲ್ಲಿ ನಿಲ್ತಾನೆ. ಹೌದು, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, 3ನೇ ಸ್ಥಾನ ಹೌದು. ಆದರೆ ತಂದೆ ತಾಯಿಯರೂ ಸಹ ಒಬ್ಬ ತೀರಾ ವಿರಕ್ತನಾದಂತಹ ಮಗನಾಗಿ ಇದ್ದರೆ, ಅವನು ಅಧ್ಯಾತ್ಮ ದಾರಿಯಲ್ಲಿ ಹೋಗಿಬಿಟ್ರೆ ನಮ್ಮನ್ನು ನೋಡ್ಕೊಳ್ಳೋರು ಯಾರೂ ಇರೋದಿಲ್ಲ ಅಂತ ಬಯಸಿ, ಅವರ ಅಜ್ಞಾನ ನೆಲೆಯಲ್ಲಿ ಬೇಡಪ್ಪ ಆ ದಾರಿ ತುಂಬ ಕಷ್ಟ, ನೀ ಇಲ್ಲೇ ಇದ್ಬಿಡು, ನಿನಗೋಸ್ಕರ ನಾನು ಆಸ್ತಿ ಪಾಸ್ತಿ ಮಾಡಿಟ್ಟಿದ್ದೇನೆ ಅಂತ ಹೇಳಿದರೆ, ಅವನಿಲ್ಲೇ ಒಳ್ಕೊಂಡ್ರೆ ಅವ್ರ ಮಾತನ್ನು ಕೇಳಿ ತನ್ನ ಆತ್ಮೋದ್ಧಾರದಿಂದ ಅವನು ವಂಚಿತನಾಗೋದಿಲ್ವಾ? ಹಾಗೆ ವಂಚಿತನಾಗುವುದಕ್ಕೆ ಇವರೇ ಕಾರಣ ಅಲ್ವಾ? ವಿಚಾರ ಮಾಡಿ. ಆ ನೆಲೆಯಲ್ಲಿ ಅವರು ಸಹ ಆಪ್ತರಾಗುವುದಿಲ್ಲ. ಹಾಗಾಗಿ ಆಪ್ತರು ಯಾರು? ಆತ್ಮಜ್ಞಾನವನ್ನು ಪಡೆದಂಥ ಗುರು ಆಪ್ತ, ಅಪೌರುಷೇಯವಾದಂಥ ಶ್ರುತಿದೇವಿ ಆಪ್ತಳು. ಇಂತಹ
ಆ ಆಪ್ತೋಕ್ತಿಯನ್ನು ಕೇಳಬೇಕು. ಅದಾದ ಮೇಲೆ ಸಂಪತ್ ಬಗ್ಗೆ ನಾವು ಹೇಳಿದ್ವಿ, ಖನನ ಮಾಡಬೇಕಂತೆ, ಡಿಗ್ಗಿಂಗ್. ಇಲ್ಲೂ ನಾವು ಅದನ್ನು ಅನ್ವಯಿಸ್ಕೊಳ್ಬೇಕು. ಇಲ್ಲಿ ಡಿಗ್ಗಿಂಗ್ ಯಾವುದು ಅಂದರೆ, ಮತ್ತೆ ಮತ್ತೆ ಆ ಉಪದೇಶವನ್ನು ಕೇಳಿ ಆದಮೇಲೆ ಮನನ ಮಾಡುವುದು. ಮನನ ಮಾಡುವುದು ಅಂದರೆ ಹೇಳಿದ್ನಲ್ಲ ನಾನು, ಗುರುಗಳ ಮಾತನ್ನು ಕೇಳಿ ಆದಮೇಲೆ ತಾರ್ಕಿಕವಾಗಿ ಅದನ್ನು ಮತ್ತೆ ಮತ್ತೆ ಚಿಂತನೆ ಮಾಡುವುದು. ಅದನ್ನೇ ಏನಂತ ಕರೀತಾರೆ ಅಂದರೆ, ಆ ವಿಷಯದಲ್ಲಿ ಒಂದು ಪರಿಷ್ಕಾರ ಉಂಟಾಗ್ತದೆ ನಮಗೆ. ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೇನೆ. ನಾವು ಶಾಲೆಯಲ್ಲಿ ಕಲಿತಾ ಇರಬೇಕಿದ್ರೆ ನಮಗೆ ಅಧ್ಯಾಪಕರು ಹೇಳ್ತಾರೆ, ನಾಳೆ ದಿವಸ ಇದು ನಿನಗೆ ಕಂಠಪಾಠ ಆಗಿಬಿಡಬೇಕು ಅಂತ. ನಾವು ಮನೆಗೆ ಬರ್ತೇವೆ, ಓದ್ತೇವೆ, ಏನು ಮಾಡಿದ್ರು ಓದೋಕ್ಕೆ ಬರೋದಿಲ್ಲ. ಒಂದು 8-10 ಸಲ ಓದಿ ಆದ ಮೇಲೆ ಆವಾಗ ಸ್ವಲ್ಪ ಓದೋದಕ್ಕೆ ಬರುತ್ತೆ ಅಲ್ವಾ. ಆಮೇಲೆ ಇನ್ನೂ ಕೆಲವು ಸಲ ಓದಿ ಆದಮೇಲೆ ಪುಸ್ತಕ ಮುಚ್ಚಿಟ್ಕೊಂಡು ಪ್ರಾಕ್ಟೀಸ್ ಮಾಡಿದರೆ ಪುಸ್ತಕ ಇಲ್ಲದೆ ಹೇಳೋದಕ್ಕೆ ಬರುತ್ತೆ. ಒಂದು ಅರ್ಧ ಗಂಟೆ ಬಿಟ್ಟು ಕೇಳಿದರೆ ಮತ್ತೆ ಪುನಃ ಮರ್ತ ಹೋಗ್ಬಿಡುತ್ತೆ. ಮಾರನೇ ದಿವಸ ಬೆಳಗಾಗ್ತಿದ್ದು ನೋಡಿದರೆ ಮತ್ತೆ ಪುನಃ ನಿನ್ನೆ ಓದೋಕ್ಕಿಂತ ಮೊದಲೇ ಆಗಿತ್ತು ಹಾಗೆ ಆಗಿರುತ್ತೆ. ಮತ್ತೆ ಪುನಃ ನಾವು ಪ್ರಾಕ್ಟೀಸ್ ಮಾಡ್ತೇವಲ್ಲ, ಓಹೋ ಇಲ್ಲಿ ಹೀಗೆ ಅರ್ಥ ಹೇಳಿದ್ರು, ಈ ಶಬ್ದ ಆದಮೇಲೆ ಇದು ಬರಬೇಕು ಅಂತ ವಿಚಾರ ಮಾಡುತ್ತಲ್ಲ, ಇದು ಮನನ, ಇದೇ ಡಿಗ್ಗಿಂಗ್. ಇದು ಹೊರಗಡೆಯಿಂದ ಡಿಗ್ಗಿಂಗ್ ಅಲ್ಲ, ನಮ್ಮ ಮನಸ್ಸಿನ ಒಳಗಡೆಯಿಂದ ವಿಚಾರ ರೂಪವಾದ ಡಿಗ್ಗಿಂಗ್. ಆಯಿತು, ಈ ಡಿಗ್ಗಿಂಗ್ ಮಾಡಿದರೆ ಸಿಕ್ಬಿಡತ್ತಾ? ಇಲ್ಲ. ನೆಕ್ಸ್ಟ್ ಮುಂದಿನ ಹಂತ ಏನು ಅಂದರೆ, ಕೊನೆಗೆ ಅದು ಸಿಗಬೇಕು ಅಂದರೆ ಧ್ಯಾನ ಮಾಡಬೇಕು. ಆ ಧ್ಯಾನವೇ ಏನು ಅಂದರೆ ಅದನ್ನು ಪಡೆಯುವಂಥದ್ದು. ಧ್ಯಾನ ಅಂದರೆ ನಮ್ಮ ಮನಸ್ಸನ್ನು ನಿರಂತರ ಆತ್ಮವಸ್ತುವಿನ ಮೇಲೆ ಹರಿಸುವುದು ಅಂದರೆ ಇಲ್ಲೊಂದು ದೊಡ್ಡ ತೊಡಕುಂಟು. ಮತ್ತು ಪುನಃ ನೋಡಿ, ಇದು ಹೊರಗಡೆ ಇರುವಂತಹ ವಸ್ತು ಆದರೆ ನಮ್ಮ ಕಣ್ಣು ಅದನ್ನು ನೋಡುತ್ತೆ, ಮನಸ್ಸನ್ನು ಅದ್ರ ಮೇಲೆ ನಾವು ಹಾಯಿಸಬಹುದು. ಆದರೆ ಇದು ಒಳಗುಂಟು ಅಲ್ವಾ. ಆಗೇನು ಮಾಡಬೇಕು? ಅಷ್ಟೇ, ಕಣ್ಣು ಮುಚ್ಚೋದೇ ಕೆಲಸ. ಕಣ್ಣು ಮುಚ್ಚಬೇಕು ಮತ್ತು ಒಳಮುಖವಾಗಿ ನಿರಂತರ ಧ್ಯಾನ. ಏನು ಅಂದರೆ, ನಾನು ವಿಚಾರ ಮಾಡ್ತಾ ಇದ್ದೇನಲ್ಲ, ಈ ವಿಚಾರದ ಚಿಂತನೆ ಶಕ್ತಿ ಎಲ್ಲಿಂದ ಬರ್ತಾ ಇದೆ? ನಾನು ಉಸಿರಾಡ್ತಾ ಇದ್ದೇನಲ್ಲ, ಈ ಉಸಿರಾಟಕ್ಕೆ ಒಂದು ನೆಲೆ ಇರಲೇಬೇಕಲ್ಲ, ಹೌದು ತಾನೇ? ಈಗ ಉಸಿರಾಟ ಆಗ್ತಾ ಇದೆ ಅಂತ ಆದರೆ ಆ ಉಸಿರನ್ನು ಹೊರಕ್ಕೆ ಕಳಿಸಿ ಮತ್ತೆ ಒಳಕ್ಕೆ ಎಳೆಯುವನು ಯಾರು? ಅದೇ ನನ್ನ ಸ್ವರೂಪ. ಈ ಧ್ಯಾನ ಎಷ್ಟೋ ವರ್ಷಗಳ ಕಾಲ, ಆ ವರ್ಷದಲ್ಲಿ ಜನ್ಮವೇ ತೀರು ಹೋಗಿರ್ಬೋದು ಬೇಕಿದ್ರೆ. ಹಾಗಾದಾಗ ಅದೇನಾಗುತ್ತೆ ಕೇಳಿದರೆ, ಆ ಧ್ಯಾನಕ್ಕೆ ಅದು ನಿಲುಕತ್ತೆ. ಇದು ಮುಂದಿನ ಹಂತ. ಇಷ್ಟಾದ ಮೇಲೆ ಧ್ಯಾನಾದಿಭಿ ಲಭ್ಯತೆ, ಆ ಸಂಪತ್ತು ಸಿಗುವ ಹಾಗೆ ಆಗ ಅವನಿಗೆ ಕುಂತಲ್ಲಿ ನಿಂತಲ್ಲಿ ಹೋದಲ್ಲಿ ಬಂದಲ್ಲಿ ಅದೇನೇ ಮತ್ತೆ ಮತ್ತೆ ಒಳಗಿನಿಂದ ಅರಿವು ಬರ್ತಾ ಇರುತ್ತೆ. ಅದು ನನ್ನ ಸ್ವರೂಪ, ಶಿವೋಹಂ ಶಿವೋಹಂ ಅಂತ ಅಂದ್ಕೊಳ್ತಾ ಇರ್ತಾನೆ. ಇಷ್ಟು ಹಿನ್ನೆಲೆಯಲ್ಲಿ ತದ್ವದ್ ಬ್ರಹ್ಮವಿದೋಪದೇಶ, ಇಲ್ಲಿ ಬ್ರಹ್ಮವಿದ ಅಂತಲೂ ಪದಚ್ಛೇದ ಉಂಟು, ಬ್ರಹ್ಮವಿತ್ ಓಪದೇಶ ಅಂತ, ಈ ಎರಡು ದೃಷ್ಟಿಯಲ್ಲೂ ಪದಚ್ಛೇದ ಮಾಡ್ಬೋದು. ಒಟ್ಟಾರೆ ಆತ್ಮತತ್ವವನ್ನು ತಿಳಿಬೇಕು ಎನ್ನುವಂಥ ದಾರಿಯಲ್ಲಿ ಹೋಗುವವನು ಬ್ರಹ್ಮಜ್ಞಾನಿಯ ಉಪದೇಶವನ್ನು ಪಡೆಯಲೇಬೇಕಾದದ್ದು ಅನಿವಾರ್ಯ. ಈ ಮಾತನ್ನು ನಾವು ಮತ್ತೆ ಮತ್ತೆ ನೆನಪಿಟ್ಕೊಳ್ಬೇಕು. ಕೊನೆ ಪಕ್ಷ ಅವನು ಮಹಾಬ್ರಹ್ಮಜ್ಞಾನಿ ಅಲ್ಲದೇ ಇದ್ದರೂ ಆ ನಿಟ್ಟಿನಲ್ಲಿ ಸಾಧನೆ ಮಾಡುವಂಥವನಾದರೂ ಆಗಿರಬೇಕು. ಹೊರತು ನಾನು ನಿನಗೆ ಹೇಳ್ತೇನೆ ನೀನು ಮಾಡುವಂಥ ಯಾವನೋ ಒಬ್ಬ ಲೌಕಿಕ ವ್ಯಕ್ತಿ ಹೇಳಿದ ಮಾತ್ರಕ್ಕೆ ಆಗೋದಿಲ್ಲ. ಹೀಗೆ ಮನನ ಧ್ಯಾನಾದಿಭಿರ್ಲಭ್ಯತೆ. ಇಲ್ಲಿ ಲಭ್ಯತೆ ಅಂದರೆ ಸಿಗುತ್ತದೆ ಅಂತ ಶಬ್ದ ಉಂಟು. ಸಿಗುವುದು ಅಂದ್ರೇನು? ಪಡೆಯುವುದು ಅಂತ ಅರ್ಥ. ಲೋಕದಲ್ಲಿ ಒಂದು ವಸ್ತುವನ್ನು ಪಡೆಯೋದು ಅಂದರೆ ಮೊದಲು ನಮ್ಮ ಕೈಯಲ್ಲಿ ಇರುವುದಿಲ್ಲ, ಆಮೇಲೆ ನಾವು ಹೋಗಿ ಅದನ್ನು ಪಡಿತೇವೆ. ಅದನ್ನು ಪಡೆಯುವಿಕೆ ಅಥವಾ ಲಾಭ ಅಂತ ಕರೀತಾರೆ. ಹೌದು ತಾನೆ? ನನಗೆ ಲಾಭ ಆಯಿತು ಅಂದರೆ ಏನು? ಮೊದಲು ಇರೋದಿಲ್ಲ, ಸಿಕ್ಕಿತು, ಆಮೇಲೆ ಲಾಭ ಆಯಿತು ಅಂತಾನೆ. ಆತ್ಮಲಾಭ ಅನ್ನೋದು ಹಾಗಲ್ಲ, ಹೊರಗಡೆಯಿಂದ ಎಲ್ಲೋ ತರೋದಲ್ಲ ಅದು. ಹಾಗಿದ್ರೆ ಅದು ನಮ್ಮ ಒಳಗೇನೆ ಇದೆ,
ಆದರೆ ಇದ್ದದ್ದು ಏನಾಗಿತ್ತು ಕೇಳಿದರೆ ಇಷ್ಟು ದಿವಸ ಅದು ಮುಚ್ಚಿ ಹೋಗಿತ್ತು. ಹಾಗೆ ಮುಚ್ಚಿ ಹೋದದ್ದನ್ನು ಅಪಸರಣ ಮಾಡೋದು. ಸರೋವರದಲ್ಲಿ ಪಾಚಿ ಕಟ್ಕೊಂಡಾಗ ಏನಾಗುತ್ತೆ, ಹೀಗೆ ಆ ಪಾಚಿಯನ್ನು ಸರಿಸಿದರೆ ನೀರು, ತಿಳಿಯಾದ ನೀರು ಗೋಚರಿಸತ್ತೆ. ಹಾಗಿದ್ರೆ ಪಾಚಿ ತೆಗೆದಾದ್ಮೇಲೆ ಹೊಸದಾಗಿ ನೀರು ಬಂತ? ಅಲ್ಲಿ ಮೊದಲೇ ಇತ್ತು. ಪಾಚಿಯನ್ನು ಆ ಕಡೆ ಸರಿಸಿದ ಮೇಲೆ ಇದ್ದದ್ದು ಗೋಚರ ಆಯಿತು. ಹಾಗೆಯೇ ಮಾಯಾಕಾರ್ಯ ತಿರೋಹಿತಂ, ಅದು ಮಾಯೆಯಿಂದಾಗಿ ತಿರೋಹಿತವಾಗಿದೆ, ಮುಚ್ಚಲ್ಪಟ್ಟಿದೆ. ನಾನು ಹಿಂದೆ ಒಂದೆರಡು ಉದಾಹರಣೆ ಕೊಟ್ಟಿದ್ದೇನೆ. ಕನ್ನಡದಲ್ಲಿ ಹೇಳ್ತಾರಲ್ಲ, ಹೆಗಲ ಮೇಲೆ ಮಗನನ್ನು ಕೂರಿಸ್ಕೊಂಡು ಊರೆಲ್ಲ ಹುಡುಕಾಡಿದ ಅಂತ. ನನ್ನ ಮಗ ಎಲ್ಲಿ, ನನ್ನ ಮಗ ಎಲ್ಲಿ ಅಂತ. ಇಲ್ಲೇ ಇದ್ದಾನೆ ಅವನು, ಇಲ್ಲೊಂದು ಬಿಟ್ಟು ಬೇರೆ ಎಲ್ಲ ಕಡೆಗೂ ಹುಡುಕಿದ್ದಾನೆ ಅಷ್ಟೇ. ಒಂದು ಸಲ ಕೈ ಹಿಂಗೆ ಹಾಕ್ಬಿಟ್ರೆ ಸಿಗ್ತಿದ್ದ ಅವನು ಅಲ್ವಾ. ಹಾಗೆ ಕಂಠದಲ್ಲಿ ಧರಿಸಿದಂತಹ ಆಭರಣ ಕಳೆದೋಯಿತು ಅಂಥೇಳಿ ಕೊನೆಗೆ ಗೆಳತಿಯಿಂದ ಸೂಚಿಸಲ್ಪಟ್ಟು, ಓಹೋ ಇಲ್ಲೇ ಇದೆಯಲ್ಲ, ಸಿಕ್ತು ಅಂತ. ಸಿಕ್ಕಿದ್ದಲ್ಲಿ ಕಳೆದೋದ್ರೆ ತಾನೇ ಸಿಗೋದು, ಸಿಗಲಿಲ್ಲ, ಮೊದಲೇ ಇತ್ತು. ಆದರೆ ಹಾಗಿದ್ರೆ ಸಿಕ್ಕಿತು ಎನ್ನುವಂಥ ಅರಿವು ಬಂತಲ್ಲ, ಅದೇನು ಹೇಗೆ ಅಂತ. ಅಷ್ಟು ಹಿನ್ನೆಲೆ ಮಾಯೆಯ ಅಜ್ಞಾನೇನ ತತ್ಕಾರೇಶ್ಚ ಅಹಂಕಾರಾದಿ ದೇಹಾಂತೈ ಕೋಶೈ. ಆತ್ಮತತ್ವ ಹೇಗೆ ಮುಚ್ಚಿ ಅಂದರೆ ಈ ಮಾಯೆಯಿಂದ, ನಿನ್ನೆ ಹೇಳಿದ್ದೇನೆ, ಆವರಣ ಶಕ್ತಿ ಮತ್ತು ವಿಕ್ಷೇಪ ಶಕ್ತಿಯಿಂದ. ಇದು ಎರಡರಿಂದಾಗಿಯೇ ಅಹಂಕಾರ ಅಂದರೆ ಯಾವುದು ಆತ್ಮವಸ್ತು ಅಲ್ಲವೋ ಅದನ್ನೇ ಆತ್ಮವಸ್ತು ಅಂತ ಅಂದ್ಕೊಳ್ಳೋದು. ದೇಹಾದಿಗಳಲ್ಲೇ ನಾನು ಎನ್ನುವಂಥ ಭಾವನೆ, ಅದು ಅಹಂಕಾರ, ಮೊದಲ ಅಧ್ಯಾಸ, ಮಾಯೆಯ ಮೊದಲ ಕೂಸೋದು. ಅದರಿಂದಾಗಿ ದೇಹಾಂತೈ ಕೋಶೈ, ಒಳಗಡೆಯಿಂದ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅನ್ನುವಂಥ 5 ಕೋಶಗಳು ಇವೆ. ಮುಂದೆ ಬರುತ್ತೆ ಆ ವಿಚಾರ, ಅಲ್ಲಿ ವಿಸ್ತೃತವಾಗಿ ಹೇಳ್ತೇನೆ. ಇಲ್ಲಿಂದ ಶುರುವಾಗಿ ಈ ದೇಹದ ತುದಿವರೆಗೂ ಸಹ ನಾನು 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 ಅಂತ ಅಂದ್ಕೊಂಡಿರ್ತೇವೆ ನಾವು. ಇದು ಯಾವುದೂ ಆತ್ಮ ಅಲ್ಲ, ಇವೆಲ್ಲವೂ ಅನಾತ್ಮ ವಸ್ತುವನ್ನೇ ಆತ್ಮವಸ್ತು ಅಂತ ಅಂದ್ಕೊಂಡು ಬಹಿರ್ಮುಖವಾಗಿ ಇವುಗಳ ಕಡೆಗೆ ನೋಡ್ತಾ ಹೋಗ್ತಾನೆ. ಆ ನೋಡುವ ದೃಷ್ಟಿಯನ್ನು, ವಿಚಾರ ಮಾಡುವ ಶಕ್ತಿಯನ್ನು ಎಲ್ಲಿಂದ ಪಡೆದನೋ ಅದನ್ನು ಮರಿತಾನೆ. ಹೀಗೆ ತಿರೋಹಿತಂ ಪ್ರತಿಬದ್ಧ ಸ್ಫುಟಬಾನಂ ಅಂತ. ಅದಕ್ಕೋಸ್ಕರಲೇ ಇದನ್ನು ತಿಳಿಸಿಕೊಡುವಂತಹ ಒಬ್ಬ ಜ್ಞಾನಿಯ ಬಳಿ ಸಾರಬೇಕು ಅಂತ. ನಾನು ಹಿಂದೆ ಹೇಳಿದ್ದೇನೋ ಅಥವಾ ಇಲ್ಲೋ ಗೊತ್ತಿಲ್ಲ, ಏಕೆಂದರೆ ಎಷ್ಟೋ ಸಲ ಹೇಳಿದ್ದನ್ನು ಬಹಳಷ್ಟು ವೇದಿಕೆಗಳಲ್ಲಿ ಹೇಳ್ತಾ ಇರ್ತೇವೆ, ಆದರೆ ಅದು ಅದೇ ವೇದಿಕೆಯೋ ಇದೇ ವೇದಿಕೆ ಗೊತ್ತಿರೋದಿಲ್ಲ. ಒಮ್ಮೆ ಒಂದು ಹುಲಿ ಮರಿ ಏನಾಯಿತು ಅಂದರೆ, ಅದು ಅಕಸ್ಮಾತ್ತಾಗಿ ಹುಟ್ಟಿದ ತಕ್ಷಣ ತಾಯಿಯಿಂದ ಅಗಲಿತು. ಅಗಲಿದಾಗ ಅಲ್ಲೊಂದು ಕುರಿ ಕಾಯುವವನು ಬಂದ, ಆ ಕುರಿಗಳ ಹಿಂಡಿನ ಜೊತೆಗೆ ಸೇರಿಕೊಂಡಿತು. ಸೇರಿಕೊಂಡು ಆದಮೇಲೆ ಅವುಗಳ ಮಂದೆಯಲ್ಲಿ ಬೆಳೀತು. ಕುರಿ ಕಾಯುವವನು ಸಾಕಿದ ಅದನ್ನು. ಆಮೇಲೆ ಏನಾಯಿತು ಅಂದರೆ, ಈ ಹುಲಿ ಮರಿಯೂ ಸಹ ಕುರಿಗಳ ಮಂದೆಯಲ್ಲಿ ಸೇರಿಕೊಂಡು ಅದು ಬ್ಯಾ ಬ್ಯಾ ಅಂತಲೇ ಕೂಗ್ತಿತ್ತು. ಸರಿ ಬೆಳೀತು, ಸುಮಾರು ಚೆನ್ನಾಗಿ ಬೆಳೆದು ನಿಂತಿತ್ತು. ಮುಂದೆ ಒಂದು ದಿವಸ ಯಾವುದೋ ಒಂದು ಕಾಡಿನ ಹುಲಿ ಈ ಕುರಿ ಮಂದೆ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಬಂದು ನೋಡಿದಾಗ ಒಂದು ಹುಲಿ ಮರಿ ಈ ಮಂದೆಯಲ್ಲಿ ಸೇರಿಕೊಂಡು ಬ್ಯಾಬೆ ಅಂತ ಹೇಳೋದನ್ನು ಕೇಳಿಸ್ಕೊಂಡು ನೋಡ್ತು. ಆಶ್ಚರ್ಯ ಆಯಿತು ಅದಕ್ಕೆ. ತಕ್ಷಣ ಅದೇನು ಮಾಡ್ತು ಕೇಳಿದರೆ, ಅವತ್ತು ಯಾವುದೇ ಕುರಿ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋಗಲಿಲ್ಲ. ತಕ್ಷಣ ಹೋಗಿ ಆ ಹುಲಿ ಮರಿಯನ್ನು ಎಳ್ಕೊಂಡು ಬಂತು. ಎಳ್ಕೊಂಡು ಬಂದು ಅದರ ಭಾಷೆಯಲ್ಲಿ ಕೇಳುತ್ತಂತೆ, ನೀನು ಯಾಕೆ ಕುರಿ ಮಂದೆಯಲ್ಲಿ ಸೇರಿಕೊಂಡಿದ್ದೀಯೇ? ಅಲ್ಲ, ನಾ ಕುರಿ ಅಲ್ಲ, ಅದಕ್ಕೋಸ್ಕರ ಕುರಿ ಮಂದೆಯಲ್ಲಿ ಸೇರಿಕೊಂಡಿದ್ದೇನೆ ಅಂತಂದೆ. ನೀನು ಕುರಿ ಅಲ್ಲ, ನೀನು ನನ್ನ ಹಾಗೆ ಹುಲಿ. ಏನು ಗ್ಯಾರಂಟಿ ಅಂತ ತೋರಿಸ್ತೇನೆ ಬಾ ಅಂಥೇಳಿ ಒಂದು ನದಿ ತೀರಕ್ಕೆ ಕರ್ಕೊಂಡು ಹೋಯ್ತಂತೆ. ಕರ್ಕೊಂಡು ಹೋಗಿ, ನೋಡು ನಿನ್ನ ಪ್ರತಿಬಿಂಬ ಅಲ್ಲಿ ಬೀಳ್ತಾ ಇದೆ, ನನ್ನ ಪ್ರತಿಬಿಂಬವೂ ಬೀಳ್ತಾ ಇದೆ. ನನಗೆ ಹೇಗೆ ಮೀಸೆ ಇದೆಯೋ, ನನ್ನ ಮೈ ಮೇಲೆ ಹೇಗೆ ಪಟ್ಟೆ ಇದೆಯೋ, ನಿನಗೂ ಮೀಸೆ ಇದೆ ನೋಡ್ಕೊ, ನಿನಗೂ ಪಟ್ಟೆ ಇದೆ ನೋಡ್ಕೊ.
ಅಲ್ಲ ಮತ್ತು ನನಗೆ ನಿನ್ನಂಗೆ ಗರ್ಜನೆ ಮಾಡೋಕ್ಕೆ ಬರೋದಿಲ್ವಲ್ಲ, ನಾನು ಹೇಳ್ಕೊಡ್ತೇನೆ ಕಲಿ ಈಗ ಅಂತ ಹೇಳಿ ಒಮ್ಮೆ ಹೀಗೆ ಗರ್ಜಿಸುವಂತ ತೋರಿಸ್ತಂತೆ. ಗರ್ಜಿಸಿತದ ಆವಾಗ. ಹೌದಲ್ಲ, ನಾನೀಗ ಹುಲಿಯಾದೆ ಅಂದ್ಕೊಳ್ತಂತೆ ಅದು. ಹಾಗಿದ್ರೆ ಅದು ಈಗ ಹೊಸದಾಗಿ ಹುಲಿ ಆಯಿತಾ? ಇದಕ್ಕೂ ಮೊದಲು ಹುಲಿ ಆಗಿರಲಿಲ್ವ? ಹುಲಿ ಆಗಿತ್ತು, ಆದರೆ ಈ ಕುರಿ ಮಂದೆ ಸಹವಾಸದಿಂದ ಅದರ ಹುಲಿತನ ಮುಚ್ಚಿತ್ತು. ಹೌದು ತಾನೇ? ಹಾಗಾಗಿ ಕುರಿ ಅಂತಾನೆ ಅಂದ್ಕೊಂಡಿತ್ತು. ಆ ಹುಲಿ ಬೇರೆ ಯಾರೂ ಅಲ್ಲ, ಆ ಹುಲಿಯೇ ಗುರು. ಆತ ಏನು ಮಾಡ್ತಾನೆ, ಈ ಶಿಷ್ಯನನ್ನು ಎಳ್ಕೊಂಡು ಹೋಗಿ ನಿನ್ನ ಸ್ವರೂಪ ನನ್ನ ಸ್ವರೂಪಕ್ಕಿಂತ ಬೇರೆ ಅಲ್ಲಪ್ಪ ನೋಡು ಅಂತ ಹೇಳಿ ತಿಳುವಳಿಕೆಯನ್ನು ಕೊಡ್ತಾನೆ. ಇವನು ಆಪ್ತ. ಹಾಗಿದ್ರೆ ಇವನು ಉಪದೇಶದಿಂದ ಏನಾಯಿತು? ಮೊದಲೂ ಹುಲಿಯೇ ಆಗಿತ್ತು, ಆಮೇಲೂ ಹುಲಿಯಾಯಿತು. ಆದರೆ ಮೊದಲು ಹುಲಿ ಆಗಿದ್ದರೂ ಸಹ ತಾನು ಹುಲಿಯಾಗಿದ್ದೇನೆ ಎನ್ನುವಂಥ ಅರಿವು ಇರಲಿಲ್ಲ. ಹೀಗಾಗಿದ್ರೆ ಬಂದದ್ದೇನು? ಹೊಸದಾಗಿ ಬಂದದ್ದು ಹುಲಿತನ ಅಲ್ಲ, ಅರಿವು. ಹಾಗೆ ಮನುಷ್ಯನೂ ಸಹ ಗುರುವಿನ ಬಳಿ ಸಾರಿ ಉಪದೇಶ ಪಡೆದಾಗ ಆತ್ಮಲಾಭವನ್ನು ಪಡಿತಾನೆ. ಅಂದರೆ ಹೊಸದಾಗಿ ಅವನ ಆತ್ಮನಾಗುವುದಿಲ್ಲ, ಮೊದಲೇ ಆತ್ಮಸ್ವರೂಪ. ಹಾಗಿದ್ರೆ ನನ್ನ ಸ್ವರೂಪ ಆತ್ಮವೇ ಆಗಿದೆ ಅಂತ ನಿಖರವಾಗಿ ತಿಳಿತಾನೆ. ಅಷ್ಟು ಹಿನ್ನೆಲೆಯಲ್ಲಿ ಕಂಠ ಚಾಮೀಕರಾದಿ ಲಬ್ಧ ಲಾಭಸ್ಥಲೇ ಅಂತೆಲ್ಲ ಉದಾಹರಣೆಯನ್ನು ಕೊಡ್ತಾರೆ. ಹಾಗಿದ್ರೆ ಆ ಆತ್ಮನ ಸ್ವರೂಪ ಎಂಥದ್ದು ಅಂದರೆ ಇದಕ್ಕೊಂದು ಮಹಾಮತ್ಸ್ಯ ದೃಷ್ಟಾಂತವನ್ನು ಕೊಡ್ತಾರೆ. ಮಹಾಮತ್ಸ್ಯ ಅಂದರೆ ನೋಡಿ, ನಾವು ಈ ಜಾಗೃತ್ ಪ್ರಪಂಚ, ಸ್ವಪ್ನ ಪ್ರಪಂಚ, ಸುಷುಪ್ತಿ ಅನ್ನುವಂಥ ಈ ಮೂರು ಅವಸ್ಥೆಯನ್ನು ಅನುಭವಿಸ್ತೇವೆ. ಈ ಮೂರು ಅವಸ್ಥೆಗಳಲ್ಲೂ ಸಹ ನಮ್ಮ ಈ ಕ್ರಿಯೆ ಬೇರೆ ಬೇರೆ ರೀತಿಯಾಗಿರ್ತದೆ. ಸುಷುಪ್ತಿಯಲ್ಲಿ ನಮಗೆ ಯಾವುದರ ಹೊರ ಪ್ರಪಂಚದ ಅರಿವಿಲ್ಲ, ಕೇವಲ ಸತ್ಸ್ವರೂಪದಲ್ಲಿ ನಾವು ನಿಂತಿರ್ತೇವೆ. ಸ್ವಪ್ನ ಪ್ರಪಂಚಕ್ಕೆ ಬಂದಾಗ ಮನಸ್ಸು ಸೃಷ್ಟಿಸಿದ್ದನ್ನು ನಾವು ನೋಡ್ತಾ ಇರ್ತೇವೆ. ನಾವು ಜಸ್ಟ್ ಆತ್ಮವಸ್ತುವಿನ ಆಶ್ರಯದಿಂದಲೇ ಮನಸ್ಸು ತಾನು ನೋಡಿದ್ದನ್ನು ಏನು ಮಾಡ್ತಾ ಇರುತ್ತೆ? ತೋರಿಸ್ತಾ ಇರುತ್ತೆ. ಅದೇ ಎಲ್ಲವೂ ಆಗುತ್ತೆ ಅಲ್ಲಿ, ಮನಸ್ಸೇ. ಸ್ಕ್ರೀನು ಅದೇನೆ, ಆ ಸ್ಕ್ರೀನ್ ಮೇಲೆ ಚಿತ್ರ ಹಾಯಿಸುವುದು ಅದೇನೆ, ಚಿತ್ರಾವಳಿಯಲ್ಲಿ ಪಾತ್ರ ವಹಿಸುವುದು ಅದೇನೆ. ಒಂಥರ ಅದು ಆಲ್ ಇನ್ ಆಲ್. ಸ್ವಪ್ನ ಅಂದ್ರೇನು? ಅದು ಮನಸ್ಸಿನ ವಿಹಾರ ಸ್ಥಳ. ಆಯಿತು. ಇನ್ನು ಜಾಗೃತ್ ಪ್ರಪಂಚಕ್ಕೆ ಬಂದಾಗ ಎಲ್ಲ ಇಂದ್ರಿಯಗಳ ಮೂಲಕ ನಮ್ಮ ವ್ಯವಹಾರ ನಡೀತಾ ಇರುತ್ತೆ, ಚಟುವಟಿಕೆ ಅಲ್ವಾ? ಹಾಂ, ಈಗ ನಮಗೊಂದು ಸಂಶಯ. ಹಾಗಿದ್ದರೆ ಈ ಜಾಗೃತ್ ಪ್ರಪಂಚದಲ್ಲಿ ಇಂದ್ರಿಯಗಳ ಮೂಲಕ ನಾನು ಎಲ್ಲವನ್ನೂ ಅನುಭವಿಸ್ತಾ ಇದ್ದೇನಲ್ಲ, ಅವನು ಮತ್ತು ಕನಸನ್ನು ನೋಡುವಂಥವನು ಮತ್ತು ಸುಷುಪ್ತ್ಯವಸ್ಥೆಯಲ್ಲಿ ಏನನ್ನೂ ಅರಿಯದೆ ಕೇವಲ ಸುಖವಾದ ಸ್ಥಿತಿಯಲ್ಲಿದ್ದಂಥ ಈ ಎಲ್ಲರೂ ಒಬ್ಬನೇನ ಬೇರೆ ಬೇರೆನ? ಅಂದರೆ ಒಬ್ಬನೇ ಅನ್ನತ್ತೆ. ಅದಕ್ಕೆ ಮಹಾಮತ್ಸ್ಯ ದೃಷ್ಟಾಂತವನ್ನು ಕೊಡುತ್ತೆ ಶಾಸ್ತ್ರ. ಹೇಗೆ ಅಂದರೆ, ಈಗ ಇಲ್ಲೊಂದು ಆರ್ಟಿಫಿಷಿಯಲ್ ಆದಂಥ ಸರೋವರ ಇದೆ. ಆ ಸರೋವರದಲ್ಲಿ 4-5 ವಿಭಾಗ ಮಾಡಿದ್ದಾರೆ. ಎಲ್ಲ ಕಡೆಗೂ ನೀರಿದೆ. ಒಂದೊಂದು ವಿಭಾಗಕ್ಕೆ ಹೋಗೋದಕ್ಕೆ ದೊಡ್ಡ ದೊಡ್ಡ ಬಾಗಿಲಿದೆ. ಅದರೊಳಗೆ ಒಂದು ದೊಡ್ಡದಾದ ಮೀನಿದೆ. ಈಗ 4 ಆ ಸರೋವರದಲ್ಲಿ 4 ವಿಭಾಗ ಇದೆ ಅಂತ ಅಂದ್ಕೊಳ್ಳಿ, ಅಥವಾ 3 ವಿಭಾಗ. ನಮಗೆ ಇನ್ನೂ ಅರ್ಥ ಆಗಬೇಕು ಅಂದರೆ, ಒಂದು ವಿಭಾಗಕ್ಕೆ ಸುಷುಪ್ತಿ ವಿಭಾಗ ಅಂತ ಹೇಳೋಣ, ಮತ್ತೊಂದಕ್ಕೆ ಸ್ವಪ್ನ ವಿಭಾಗ, ಮತ್ತೊಂದಕ್ಕೆ ಜಾಗೃತ್ ಪ್ರಪಂಚದ ವಿಭಾಗ ಅಂತ ಹೇಳೋಣ. ಈಗ ಆ ಮತ್ಸ್ಯ ಏನು ಮಾಡುತ್ತೆ? ಮತ್ಸ್ಯ ಅಂದರೆ ಮೀನು. ಅದು ಆ ಒಂದು ಕೊಠಡಿಗೆ ಬಂದಾಗ, ಅಂದರೆ ಜಾಗೃತ್ ಪ್ರಪಂಚ ಎನ್ನುವಂತಹ ಕೊಠಡಿಗೆ ಬಂದಾಗ, ನಾವು ಪಕ್ಕಕ್ಕೆ ಹೋಗಿ ನಿಂತು ನೋಡಿದಾಗ ನಮಗೇನು ಅನಿಸುತ್ತೆ? ಓಹೋ, ಈ ಮೀನು ಇಲ್ಲಿದೆ ಅಂತ. ಹೌದು ತಾನೇ? ನಾವು ಹಾಗೆ ಸುತ್ತುವರೆದು ಆ ಕಡೆ ಹೋದರೆ ಅಲ್ಲಿ ಸುಷುಪ್ತಿ ಎನ್ನುವಂಥ ವಿಭಾಗದ ಒಂದು ಕೊಠಡಿ ಇರುತ್ತೆ. ಅಲ್ಲಿ ಆ ಮೀನು ಬಂದಾಗ, ಓಹೋ, ಆ ಮೀನು ಬೇರೆ,
ಈ ಮೀನು ಬೇರೆ ಅಂತ. ಹಾಗೆ ಸ್ವಲ್ಪ ಆ ಕಡೆಗೆ ಹೋದರೆ ಅಲ್ಲಿ ಸ್ವಪ್ನಾವಸ್ಥೆ ಎನ್ನುವಂಥ ಇನ್ನೊಂದು ವಿಭಾಗ ಇರುತ್ತೆ. ಅಲ್ಲಿಗೆ ಆ ಮೀನು ಬಂದಾಗ ನಾವು ಅಲ್ಲಿ ನಿಂತು ನೋಡಿದಾಗ ಏನು ಅನಿಸುತ್ತೆ, ಈ ಮೀನು ಬೇರೆ ಅಂತ. ಹಾಗಿದ್ದರೆ ಈ ಮೂರೂ ಸ್ಥಳದಲ್ಲೂ ಸಂಚರಿಸುವಂಥ ಮೀನು ಒಂದೇ ಅನ್ನೋದು ಯಾರಿಗೆ ಗೊತ್ತಾಗುತ್ತೆ? ಮೇಲಿಂದ ನೋಡುವವನಿಗೆ ಗೊತ್ತಾಗುತ್ತೆ, ಪಕ್ಕದಿಂದ ನೋಡುವವನಿಗೆ ಗೊತ್ತಾಗುವುದಿಲ್ಲ. ಹಾಗೆಯೇ ಈ ಜಾಗ್ರತ್, ಸ್ವಪ್ನ, ಸುಷುಪ್ತಿ ಈ ಮೂರು ಅವಸ್ಥೆಗಳನ್ನು ನೋಡುವವನು ಒಬ್ಬನೇ ಆತ್ಮ. ಅದನ್ನೇ ಮಹಾಮತ್ಸ್ಯ ದೃಷ್ಟಾಂತದಿಂದ ಶಾಸ್ತ್ರ ಸಮರ್ಥನೆ ಮಾಡುತ್ತೆ. ಈ ಉದಾಹರಣೆ ಅರ್ಥ ಆದರೆ ಇಟ್ಕೊಳ್ಳಿ, ಅದಿಲ್ಲದೆ ಇದ್ದರೆ ಇನ್ನೊಂದು ಉದಾಹರಣೆ ಕೊಡ್ತೇನೆ. ಅದು ಮಹಾಮತ್ಸ್ಯ ದೃಷ್ಟಾಂತವೇ. ಒಂದು ನದಿ ನಿಧಾನವಾಗಿ ಹರಿತಾ ಇದೆ. ನದಿಗೆ ಎರಡು ದಡ, ಈಚೆ ಕಡೆ ಒಂದಿಷ್ಟು ಜನ ನಿಂತಿದ್ದಾರೆ, ಈ ಕಡೆ ಒಂದಿಷ್ಟು ಜನ ನಿಂತಿದ್ದಾರೆ. ಒಂದೇ ಒಂದು ಮೀನಿದೆ. ಆ ಮೀನು ಒಂದು ಸಲ ಆಚೆ ದಡಕ್ಕೆ ಹೋಗುತ್ತೆ, ಇನ್ನೊಂದು ಸಲ ಈಚೆ ದಡಕ್ಕೆ ಬರುತ್ತೆ. ಆಗ ಈ ದಡದಲ್ಲಿದ್ದ ಹೇಳ್ತಾರೆ, ಇಲ್ಲ ಈ ದಡಕ್ಕೆ ಬಂದ ಮೀನು ಬೇರೆ ಅಂತ. ಈ ಕಡೆಯವರು ಹೇಳ್ತಾರೆ, ಇಲ್ಲ ನಮ್ಮ ದಡಕ್ಕೆ ಬಂದಂಥ ಮೀನು ಬೇರೆ ಅಂತ. ಅದರ ಎರಡೂ ದಡವನ್ನು ನೋಡುವವನಿಗೆ ಗೊತ್ತಾಗುತ್ತೆ, ಒಂದೇ ಮೀನು ಎರಡೂ ದಡವನ್ನು ಸ್ಪರ್ಶ ಮಾಡ್ತಾ ಇದೆ ಅಂತ. ಹೀಗೆ ಒಬ್ಬನೇ ಆತ್ಮ ಈ ಮೂರು ಅವಸ್ಥೆಗಳನ್ನು ಅನುಭವಿಸ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ. ಅದರಿಂದ ಸುಷುಪ್ತವು ಪ್ರಪಂಚ ಪರಿತ್ಯಾಗೇನ ಸದಾತ್ಮನ ಸಂಪೃಕ್ತಃ. ಈ ಗಾಢ ನಿದ್ರಾವಸ್ಥೆಯಲ್ಲಿ ಎಲ್ಲವ ಸಂಪರ್ಕವನ್ನು ಕಳ್ಕೊಂಡು ಸತ್ಸ್ವರೂಪದಲ್ಲಿ ಆತ ನಿಂತಿರುತ್ತಾನೆ. ರಾಹುಗ್ರಸ್ತ ಎನ್ನುವಂಥ ಶ್ಲೋಕದಲ್ಲಿ ಅದನ್ನು ಸಹ ಹೇಳಿದ್ದಾಗಿದೆ. ಅಷ್ಟು ಹಿನ್ನೆಲೆಯಲ್ಲಿ ಏನು ಹೇಳ್ದಂಗಾಯಿತು ಅಂದರೆ, ಆತ್ಮಜ್ಞಾನವನ್ನು ಪಡೆಯುವುದು ಲೌಕಿಕವಾದ ಸಂಪತ್ತನ್ನು ಪಡೆಯುವುದಕ್ಕೆ ಹೇಗೆ ಪ್ರಕ್ರಿಯೆ ಉಂಟೋ ಹಾಗೆ ಇದಕ್ಕೊಂದು ಪ್ರಕ್ರಿಯೆ ಉಂಟು. ಗುರುಗಳ ಅಥವಾ ವೇದವಾಣಿಯ ಮಾತು, ಅದಾದ ಮೇಲೆ ಅದನ್ನು ಮತ್ತೆ ಮತ್ತೆ ಮನನ ಮಾಡುವುದು, ಧ್ಯಾನದಲ್ಲಿ ನಿಲ್ಲುವುದು, ಕೊನೆಗೆ ಅದನ್ನು ಸ್ವಾಧೀನ ಅಂದರೆ ನನ್ನ ಸ್ವರೂಪ ಇದು ಅನ್ನುವಂಥ. ಅಷ್ಟು ಹಿನ್ನೆಲೆಯಲ್ಲಿ ದಿನದಲ್ಲಿ ಒಂದಿಷ್ಟು ಹೊತ್ತು ಅಂತರ್ಮುಖನಾಗಿ ಧ್ಯಾನ ಮಾಡುವುದು ಅನಿವಾರ್ಯ. ತಸ್ಮಾತ್ 68ನೇ ಶ್ಲೋಕ. ಈ ಎಲ್ಲ ಕಾರಣಗಳಿಂದ ಅಂತ ಅರ್ಥ. ತಸ್ಮಾತ್ ಸರ್ವಪ್ರಯತ್ನೇನ ಭವಬಂಧ ವಿಮುಕ್ತಯೇ ಸ್ವೇನೈವ ಯತ್ನ ಕರ್ತವ್ಯ ರೋಗಾದೇರಿವ ಪಂಡಿತೈ. ಈ ಎಲ್ಲ ಕಾರಣಗಳಿಂದ ಈ ಭವಬಂಧ ವಿಮುಕ್ತಯೇ, ಹುಟ್ಟು ಸಾವುಗಳ ಕಟ್ಟನ್ನು ಕಳಚಿಕೊಳ್ಳೋದಕ್ಕೋಸ್ಕರ ಸ್ವೇನೈವ ಯತ್ನ ಕರ್ತವ್ಯ, ಅವನೇ ಪ್ರಯತ್ನವನ್ನು ಮಾಡಬೇಕು. ಅವನೇ ಅಂದರೆ ಯಾರು ಅಂದರೆ, ಯಾವಾತ ಹುಟ್ಟು ಸಾವುಗಳ ಕಟ್ಟನ್ನು ಕಳಚಿಕೊಳ್ಬೇಕು ಅಂತ ಇಷ್ಟಪಡ್ತಾನೋ ಅವನೇ ಪ್ರಯತ್ನ ಮಾಡಬೇಕು. ಹೇಗೆ ಅಂದರೆ ಒಂದು ದೃಷ್ಟಾಂತ ಕೊಡ್ತಾರೆ, ರೋಗಾದೇರಿವ ಪಂಡಿತೈಹಿ. ಪಂಡಿತರು ತಮಗೆ ಬಂದ ರೋಗವನ್ನು ತಾವೇ ವಾಸಿ ಮಾಡಿಕೊಳ್ಳುವ ಹಾಗೆ ಅಂತ ಒಂದು ದೃಷ್ಟಾಂತ. ಇಲ್ಲಿ ಒಂದು ಶಬ್ದ ಉಂಟು, ತಸ್ಮಾತ್ ಅಂತ. ತಸ್ಮಾತ್ ಅಂದರೆ ಆದ್ದರಿಂದ, ಈ ಎಲ್ಲ ಕಾರಣಗಳಿಂದ ಅಂತ ಅರ್ಥ. ಈ ಎಲ್ಲ ಕಾರಣಗಳಿಂದ ಅಂದರೆ ಸುಮಾರು ಹಿಂದಿನ ಎಲ್ಲ ಶ್ಲೋಕಗಳ ಒಂದು 8-10 ಶ್ಲೋಕಗಳ ಅರ್ಥವನ್ನು ಮನಸ್ಸಿಗೆ ತಂದುಕೊಂಡು ಈ ಕಾರಣದಿಂದ ಈ ಕಾರಣದಿಂದ ಈ ಕಾರಣದಿಂದ ಅಂತ ಅಲ್ಲಿ ಕನ್ಕ್ಲೂಷನ್ ಆಗಬೇಕು. ಹಾಗಾಗಿ ಇಷ್ಟೆಲ್ಲ ಕಾರಣದಿಂದ ಅದೆಲ್ಲವೂ ಕಷ್ಟ ಆದರೆ ಕೊನೆಯ ಪಕ್ಷ ಇದರ ಹಿಂದಿನ ಶ್ಲೋಕ 67ನೇ ಶ್ಲೋಕ, ಈ ಸಂಪತ್ತನ್ನು ಪಡೆಯುವ ಪ್ರಕ್ರಿಯೆ ಹಾಗುಂಟಲ್ಲ ಹಾಗೆ ಅದನ್ನಾರೂ ಕೊನೆ ಪಕ್ಷ ಮನಸ್ಸಿಗೆ ತಂದುಕೊಂಡು ತಸ್ಮಾತ್ ಸರ್ವ ಪ್ರಯತ್ನೇನ, ನಾನು ಸ್ವಲ್ಪ ಪ್ರಯತ್ನ ಮಾಡ್ತೇನೆ ಆತ್ಮಜ್ಞಾನ ಪಡಿತೇನೆ ಅಂದರೆ ಆಗೋದಿಲ್ಲ. ಹಾಗಿದು ಎಷ್ಟು ಬೇಕು ಪ್ರಯತ್ನ? ಸರ್ವ ಪ್ರಯತ್ನ. ಕೆಲವು ಸಲ ಲೋಕದಲ್ಲಿ ನಮ್ಮ ಕೆಲಸ ಆಗಬೇಕು ಅಂದ್ರೇ ನಾವು 24 ಗಂಟೆಯಲ್ಲಿ 18 ತಾಸು ಹೆಣಗ್ತೇವೆ. ಈ ಲೌಕಿಕ ಕೆಲಸ ಆಗಬೇಕಿದ್ರೆ ಇಷ್ಟೆಲ್ಲ ಪ್ರಯತ್ನ ಬೇಕು. ಇನ್ನು ನಮ್ಮದೇ ಸ್ವರೂಪವನ್ನು ತಿಳ್ಕೊಳ್ಬೇಕು ಅಂತಾದರೆ ಅದಕ್ಕೆ ಎಷ್ಟು ಪ್ರಯತ್ನ ಬೇಕು? ಅದು ಮಾಯೆಯಿಂದ ಆವರಿಸಿಬಿಟ್ಟಿದೆ. ಅದು ಸಂಪತ್ತನ್ನು ನಿಧಿಯನ್ನು ತೆಗೆಯುವ ಪ್ರಕ್ರಿಯೆ ಇದ್ದ ಹಾಗೇ. ಹಾಗಾಗಿ ಅದಕ್ಕೆ ಮತ್ತೆ ಮತ್ತೆ ಪ್ರಯತ್ನ ಬೇಕು. ಭವಬಂಧ ವಿಮುಕ್ತಿ. ಇಷ್ಟೆಲ್ಲ ಪ್ರಯತ್ನ ಮಾಡಿದಾಗ ಏನಾಗುತ್ತೆ ಕೇಳಿದರೆ ಈ ಹುಟ್ಟು ಸಾವುಗಳ ಕಟ್ಟು
ಕಳಚತ್ತೆ. ಅದಕ್ಕೆ ಯಾರು ಪ್ರಯತ್ನ ಮಾಡಬೇಕು ಅಂದರೆ ಸ್ವೇನೈವ ಯತ್ನ ಕರ್ತವ್ಯ. ತನ್ನ ಆತ್ಮೋದ್ಧಾರವನ್ನು ತಾನೇ ಮಾಡಿಕೊಳ್ಬೇಕು. ಗೀತೆಯಲ್ಲೂ ಬಂದಿತ್ತು, ಉದ್ಧರೇತ್ ಆತ್ಮನ ಆತ್ಮಾನಂ. ಅಲ್ಲ, ನಮ್ಮ ಪರವಾಗಿ ಬೇರೆಯವರು ಯಾರು ಸಾಧನೆ ಮಾಡಿದರೆ ಅದಿಲ್ಲ. ಅದು ಕರ್ಮದಲ್ಲಿ ಆ ವ್ಯವಸ್ಥೆ ಉಂಟು, ಆತ್ಮಜ್ಞಾನದಲ್ಲಿ ಅದಿಲ್ಲ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ, ರೋಗಾದೇರಿವ ಪಂಡಿತೈಹಿ ಅಂತ. ಅಲ್ಲಿ ಆದಿ ಶಬ್ದ ಬೇರೆ ಇಟ್ಟಿದ್ದಾರೆ ನೋಡಿ. ನಾನು ನಿನ್ನೇನು ಹೇಳಿದೆ ಇದನ್ನು. ಒಬ್ಬನಿಗೆ ಕಾಯಿಲೆ ಬಂದರೆ ಇನ್ನೊಬ್ಬ ಔಷಧಿ ತಗೊಂಡು ಅವನಿಗೆ ವಾಸಿ ಮಾಡೋದು ಅಂತಿಲ್ಲ. ಉದಾಹರಣೆಗೆ ಏನೋ ಚಿಕ್ಕ ಮಕ್ಕಳಿಗೆ ಜ್ವರ ಬಂದುಬಿಡುತ್ತೆ, ಆ ಮಗು ಏನು ಮಾಡಿದರೂ ಸಹ ಔಷಧ ತಗೊಳ್ಳೋಕೆ ಇಷ್ಟಪಡೋದಿಲ್ಲ. ಅಮ್ಮನಿಗೆ ಅದು ವಾಸಿ ಆಗಲೇಬೇಕು. ಪ್ರತಿಯೊಬ್ಬ ತಾಯಿಗೂ ಆ ಬಯಕೆ ಇರುತ್ತೆ. ಹಾಗೆ ಅಂತ ಡಾಕ್ಟ್ರ್ ಹತ್ರ ಹೇಳಿ, ಡಾಕ್ಟ್ರೇ ಮಗು ಏನು ಮಾಡಿದರೂ ಔಷಧ ತಗೊಳ್ಳೋದಿಲ್ಲ, ಆ ಮಗುವಿನ ಪರವಾಗಿ ನಾನು ಔಷಧ ತಗೊಳ್ಳ ಅಂತ ಅಂದರೆ ಆಗ ಡಾಕ್ಟ್ರ್ ಹೇಳ್ಬೋದು, ನೀವು ಯಾಕೆ ತಗೊಳ್ತೀರಿ, ನಾನೇ ಔಷಧ ಕೊಟ್ಟಿದ್ದೇನಲ್ಲ, ನಾನೇ ತೊಗೊಬಿಡ್ತೇನೆ ಬಿಡಿ ಅಂತ. ಅದು ತಾನೆ. ಅದಕ್ಕೋಸ್ಕರ ಏನು ಹೇಳ್ತಾರೆ ಕೊನೆಗೆ ಅಂದರೆ, ಅದು ಔಷಧ ಸೇವನೆ ಮಾಡೋದಿಲ್ವಾ, ಆ ಟ್ಯಾಬ್ಲೆಟ್ಸನ್ನು ಚೆನ್ನಾಗಿ ಪುಡಿ ಮಾಡಿಬಿಡಿ, ಜೇನುತುಪ್ಪದಲ್ಲೋ ಬೆಲ್ಲದಲ್ಲೋ ಅಥವಾ ಸಕ್ಕರೆಯನ್ನು ಮಿಶ್ರಣ ಮಾಡಿ ತಿನ್ನಿಸಿ. ಒಟ್ಟಾರೆ ಏನಕೇನ ಪ್ರಕಾರೇಣವ ಜ್ವರ ಬಂದ ವ್ಯಕ್ತಿಯ ಔಷಧ ಸೇವನೆ ಮಾಡಬೇಕು, ಆಗ ಮಾತ್ರ ಕಾಯಿಲೆ ವಾಸಿ ಆಗತ್ತೆ. ಅಯ್ಯೋ ಪಾಪ ಮಗುವಿಗೆ ಕಷ್ಟ ಅಂಥೇಳಿ ಅಮ್ಮ ಔಷಧ ಸೇವನೆ ಮಾಡಿದರೆ ಮಗುವಿನ ಕಾಯಿಲೆ ವಾಸಿ ಆಗೋದಿಲ್ಲ. ನಂಬರ್ 1. ಅಲ್ಲಿ ಆದಿ ಶಬ್ದದಿಂದ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಏನು ಅಂದರೆ ಕ್ಷುತ್. ಕ್ಷುತ್ ಅಂದರೆ ಹಸಿವು. ನನಗೆ ತುಂಬ ಹಸಿವಾಗಿದೆ, ಬೇರೆ ಯಾರಾದರೂ ಊಟ ಮಾಡಿದರೆ ನನಗೆ ಹೊಟ್ಟೆ ತುಂಬತ್ತಾ? ಇಲ್ಲ. ಹಾಗಿದ್ರೆ ನನಗೆ ಊಟ ಮಾಡಲಿಕ್ಕೂ ಆಗೋದಿಲ್ಲ ರೀ, ಅಷ್ಟು ಹಸಿವಾಗಿದೆ, ನನ್ನ ಪರವಾಗಿ ನೀವು ಊಟ ಮಾಡಿ ಅಂತಂದರೆ ಅವನಿಗೆ ಹೊಟ್ಟೆ ತುಂಬತ್ತೆ, ಇವನಿಗೆ ಜಾಸ್ತಿ ಹಸಿವಾಗ್ತಾನೆ ಇರುತ್ತೆ. ಹಸಿದವನೇ ಊಟ ಮಾಡಬೇಕೆ ಅಷ್ಟೇ ಹೊರತನು ಹಸಿದವನ ಪರವಾಗಿ ಬೇರೆಯವರು ಊಟ ಮಾಡಿದರೆ ಅವನಿಗೆ ಹೊಟ್ಟೆ ತುಂಬೋದಿಲ್ಲ. ಹಾಗೆ ಪಿಪಾಸ, ನನಗೆ ತುಂಬ ಬಾಯಾರಿಕೆ ಆಗಿದೆ ಅಂಥೇಳಿ ನನ್ನ ಪರವಾಗಿ ಬೇರೆಯವನು ನೀರನ್ನು ಕುಡಿದ್ರೆ ನನ್ನ ಬಾಯಾರಿಕೆ ಹೋಗೋದಿಲ್ಲ. ಅಧ್ಯಾತ್ಮ ದಾರಿಯಲ್ಲಿ ಅವನವನ ಪ್ರಯತ್ನ ಅವನವನಿಗೆ ಫಲ. ಇನ್ನು ಕರ್ಮಕಾಂಡಕ್ಕೆ ಬಂದಾಗ ಆಗ ಮಾಡಬಹುದು, ಬೇರೆಯವರು ಮಾಡ್ಬೋದು. ಆದರೆ ಇಲ್ಲಿ ಹೇಳ್ತಾ ಇರುವುದು ಆತ್ಮಜ್ಞಾನದ ವಿಚಾರ. ಕರ್ಮಕಾಂಡದಲ್ಲಿ ಹಾಗಲ್ಲ. ಅಕಸ್ಮಾತ್ತಾಗಿ ತಂದೆಗೆ ಮಾಡಲಿಕ್ಕೆ ಆಗಲಿಲ್ಲ ಯಾವುದೋ ಒಂದು ಕೆಲಸವನ್ನು ಮಗ ಮಾಡ್ಬೋದು, ಮಗನೂ ಮಾಡಲಿಕ್ಕೆ ಆಗಲಿಲ್ಲ ಅವನ ಅಣ್ಣ ತಮ್ಮನೂ ಮಾಡ್ಬೋದು ಅವನ ಪರವಾಗಿ. ಹೆಚ್ಚೇಕ್ರಿ ಯಜಮಾನನ ಪರವಾಗಿ ಪುರೋಹಿತರೇ ಕರ್ಮ ಮಾಡ್ತಾರಲ್ಲ ಅಲ್ವಾ, ಅಸ್ಯ ಯಜಮಾನಸ್ಯ ಅಂಥೇಳಿ ಅವರೇ ಶುರು ಮಾಡ್ತಾರೆ. ಕರ್ಮದಲ್ಲಿ ಆ ವ್ಯವಸ್ಥೆ ಉಂಟು. ಸಾರಿ, ನಾನು ತಮಾಷೆ ಮಾಡ್ತಾ ಇಲ್ಲ, ಸತ್ಯಸ್ಥಿತಿ. ಆದರೆ ಹಾಗೆ ಇದ್ರ ಕೇಳಾದ ನಿಮಗೊಂದು ಸಂಶಯ ಬರುವುದು ಮತ್ತು ಪುನಃ. ಏನು ಕೇಳಿದರೆ, ಅಲ್ಲ ತಾನೇ ಕರ್ಮವನ್ನು ಮಾಡಿದಾಗ ಎಷ್ಟು ಪೂರ್ತಿ ಫಲ ಸಿಗತ್ತೋ ಅಷ್ಟೇ ಫಲ ನಮ್ಮ ಪರವಾಗಿ ಬೇರೆಯವರು ಮಾಡಿದರೂ ಸಿಗತ್ತಾ? ಇಲ್ಲ, ಅದು ಕಮಿಷನ್ ಅಂತ ಒಂದು ಇದ್ದೇ ಇರುತ್ತಲ್ಲ, ಹೌದು ತಾನೇ? ಅಷ್ಟು ಹೋಗತ್ತೆ, ನಾವು ಅದನ್ನು ಮರಿಬಾರ್ದು. ಹಾಗಾಗಿ ಆದರೆ ಒಂದು ತಂದೆ ಮಾಡುವಂತಹ ಕೆಲಸದಲ್ಲಿ ಮಗ ಮಾಡಿದಾಗ ಅಲ್ಲಿ ಹೆಚ್ಚಿನ ಅಂದರೆ ತಾನೇ ಮಾಡಿದಷ್ಟರ ಮಟ್ಟಿಗೆ ಒಂದು ಫಲ ಸಿಗತ್ತೆ. ಆತ್ಮಾವೈ ಪುತ್ರ ನಾಮಾಸಿ ಅಂತ. ಹಾಗೆ ಆ ಡಿಸ್ಟೆನ್ಸ್ ಯಾವ್ಯಾವ ದೃಷ್ಟಿಯಲ್ಲಿ ಇರುತ್ತೆ ಅನ್ನೋದ ಮೇಲೆ ಅದು ಅವಲಂಬಿಸ್ಕೊಂಡು ಇರುತ್ತೆ. ಆದರೆ ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವನು ಮಾತ್ರ ನನ್ನ ಪರವಾಗಿ ನೀನು ಇವತ್ತು ಒಂದು ತಾಸು ಧ್ಯಾನ ಮಾಡು, ನನ್ನ ಪರವಾಗಿ ಗುರುಗಳ ಹತ್ರ ಹೋಗಿ ಪಾಠ ಕೇಳ್ಕೊಂಡು ಬಾ, ಆಗೋದಿಲ್ಲ. ಅವನೇ ಮಾಡಬೇಕು ಅದನ್ನು. ಹಾಗಾಗಿ ಅಗದ ಸ್ವೀಕಾರ ಅಭ್ಯಹಾರ ಅಭ್ಯವಹಾರ ಜಲಪಾನಾದಿಕಂ ಅಂತ. ಹೀಗೆ ಕಾಯಿಲೆ ಬಂದವನೇ ಔಷಧ ಸೇವನೆ ಮಾಡಬೇಕು, ಹಸಿವಾದವನೇ ಊಟ ಮಾಡಬೇಕು, ಬಾಯಾರಿಕೆ ಆದವನು ಅವನೇ ನೀರು ಕುಡಿಬೇಕು. ಹಾಗೆ ನನಗೆ ಮೋಕ್ಷ ಬೇಕು ಅಂತ ಯಾವನು ಬಯಸ್ತಾನೋ ಅವನೇ ಸಾಧನೆಯನ್ನು ಮಾಡಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಸ್ವೇನೈವ ಯತ್ನ ಕರ್ತವ್ಯ ರೋಗಾದೇರಿವ ಪಂಡಿತೈಹಿ ಆಯಿತು. ಇಷ್ಟು ಹಿನ್ನೆಲೆಯಲ್ಲಿ ಏವಂ ತೀವ್ರ ಮುಮುಕ್ಷಾವಂತಂ ಶಿಷ್ಯಂ ಪ್ರಶಸ್ಯ ತದೀಯಂ ಪ್ರಶ್ನಂ ಶ್ಲಾಘತೆ ಯಸ್ತ್ವಯೇತಿ. ಇಷ್ಟೆಲ್ಲ ಶಿಷ್ಯ ಹಿಂದೆ ಪ್ರಶ್ನೆ ಕೇಳಿದ್ದ. ಆ ಶಿಷ್ಯನ ಪ್ರಶ್ನೆ
ಕೇಳುವ ಧಾಟಿಯಲ್ಲಿ ಗುರುಗಳಿಗೆ ಗೊತ್ತಾಯಿತು, ಈ ಶಿಷ್ಯನಿಗೆ ತೀವ್ರವಾದಂತಹ ಉತ್ಕಟವಾದಂಥ ಇಚ್ಛೆ ಇದೆ, ಮೋಕ್ಷ ಪಡಿಬೇಕು ಅಂತ. ಇಂಥ ಶಿಷ್ಯ ಸಿಕ್ಕಿದಾಗ ನಿಜವಾದ ಜ್ಞಾನಿಯ ಅಂಥ ಗುರು ಎಷ್ಟು ಸಂತೋಷ ಪಡ್ತಾನೆ. ಅದಕ್ಕೋಸ್ಕರ ಆ ಮುಂದಿನ ಶ್ಲೋಕದಲ್ಲಿ ಇಂತಹ ಒಬ್ಬ ಶಿಷ್ಯ ಸಿಕ್ಕಾಗ ಗುರು ಅವನನ್ನು ಹೇಗೆ ಹೊಗಳ್ತಾನೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಡ್ತಾರೆ. ಯಸ್ತ್ವಯಾದ್ಯ ಕೃತಃ ಪ್ರಶ್ನಃ ವರೀಯಾನ್ ಶಾಸ್ತ್ರಸಮ್ಮತಃ ಸೂತ್ರಪ್ರಾಯಃ ನಿಗೂಢಾರ್ಥಃ ಜ್ಞಾತವ್ಯಶ್ಚ ಮುಮುಕ್ಷುಭಿಃ. ಭಾಳ ಸಂತೋಷ ಆಯಿತು. ಇವತ್ತು ನೀನು ಏನು ಪ್ರಶ್ನೆಯನ್ನು ಕೇಳಿದೆಯಲ್ಲ, ಈ ಪ್ರಶ್ನೆ ವರಿಯಾನ್ ಅಂದರೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ. ಶ್ರೀಮದ್ ಭಾಗವತದಲ್ಲೂ ಶುಕಮುನಿಗಳು ಇದೇ ಶಬ್ದವನ್ನು ಉಪಯೋಗಿಸ್ತಾರೆ. ಪರೀಕ್ಷಿತ ಪ್ರಶ್ನೆ ಕೇಳಿದಾಗ, ಮರಣಕಾಲ ಬಂದಾಗ ನಾನೇನು ಮಾಡಬೇಕು, ಅಂದರೆ ಮರಣಕಾಲ ಬಂದಾಗ ಮನುಷ್ಯ ಏನನ್ನು ಮಾಡಬೇಕು ಅನ್ನೋದು ಅವನ ಪ್ರಶ್ನೆ. ಇದನ್ನು ವಿಚಾರ ಮಾಡಿ ನಮಗೆ ನಗು ಬರುತ್ತೆ. ಅಲ್ಲ ಅದು ಗೊತ್ತಾಗುತ್ತಾ? ಏನು ಮಾಡಬೇಕು ಅಂತ ಕೇಳಿದ್ರೆ ಗುರುಗಳು ಸಿಗ್ತಾರಾ? ಆಗ ಹೇಳ್ತಾರಾ? ವಿಚಾರ ಮಾಡಿ. ಆದರೆ ಈ ಪ್ರಶ್ನೆಯನ್ನು ಕೇಳಿದವನು ಅಲ್ಲಿ ಪರೀಕ್ಷಿತ್, ಶ್ರೀಕೃಷ್ಣನ ರಕ್ಷಣೆಯಲ್ಲಿ ಬಂದವನವನು. ಅದು ತಾನೇ ಸಾಲದ್ದಕ್ಕೆ ಅವನಿಗೆ ಗೊತ್ತಿತ್ತು, 7 ದಿನಗಳ ಒಳಗಾಗಿ ತಕ್ಷಕ ಕಚ್ಚಿ ತಾನು ಸಾಯ್ತೇನೆ ಅಂತ. ನಮಗೆ ಗೊತ್ತಿಲ್ಲ 7 ದಿನವೋ 7 ತಿಂಗಳೋ 7 ವರ್ಷವೋ ಯಾವುದೋ ಅಂತ. ಅದು ತಾನೆ. ಆದರೆ ಒಬ್ಬೊಬ್ಬರ ವ್ಯವಹಾರವು ಹೇಗಿರುತ್ತೆ ಕೇಳಿದರೆ, ಸಾವೇ ಇಲ್ಲ ನನಗೆ ಅನ್ನೋರ ತರಹ ವ್ಯವಹಾರ ಮಾಡ್ತಾ ಇರ್ತಾರೆ. ಪರೀಕ್ಷಿತನ ಈ ಪ್ರಶ್ನೆಯನ್ನು ಕೇಳಿ ಸಂತೋಷ ಪಡ್ತಾರೆ ಶುಕಮುನಿಗಳು. ವರೀಯಾನ್ ಏಷತೇ ಪ್ರಶ್ನ, ಅದೇ ವಿಚಾರ ಮಾಡಿದೆ ಇಷ್ಟು. ಎಂತಹ ಪ್ರಶ್ನೆ ಕೇಳಿದೆ. ಯಾಕೆ ಅಂದರೆ ನಾವು ಮಾಡುವ ಪ್ರಶ್ನೆ ಯಾವಾಗಲೂ 2 ರೀತಿಯಾಗಿರುತ್ತೆ. ಒಂದು, ಕೇಳಿದ ವ್ಯಕ್ತಿ ಕೇವಲ ಸ್ವಾರ್ಥದ ನೆಲೆಯಲ್ಲಿ ಆ ಪ್ರಶ್ನೆಗೆ ಉತ್ತರ ಪಡೆದು ತನಗೇನು ಲಾಭ ಆಗುತ್ತೆ ಅಂತ ಕೇಳುವುದು ಒಂದು. ಇದು ತುಂಬ ಸಿಲ್ಲಿ ಕ್ವಶ್ಚನ್ ಅಂತ. ಇನ್ನೊಂದು, ನಾನು ಕೇಳುವ ಪ್ರಶ್ನೆಯಿಂದ ಲೋಕಕ್ಕೆ ಏನು ಉಪಕಾರ ಆಗುತ್ತೆ ಅನ್ನೋದು 2ನೇದು ಅಲ್ವಾ. ಅದಕ್ಕೋಸ್ಕರ ಶುಕಾಚಾರ್ಯ ಹೇಳ್ತಾರೆ ವರೀಯಾನ್ ಏಷತೆ ಪ್ರಶ್ನೆ. ಅಲ್ಲಿ ಆತ ಕೇಳಿದ್ದು ಹಾಗೆ, ಮರಣಕಾಲ ಸನ್ನಿಹಿತವಾದಾಗ ಮನುಷ್ಯ ಏನು ಮಾಡಬೇಕು, ಅಂದರೆ ಮನುಷ್ಯ ಮಾತ್ರನಾದವನು ಏನು ಮಾಡಬೇಕು ಅಂತ. ಹಾಗೆ ಇಲ್ಲಿ ಗುರುಗಳು ಹೇಳ್ತಾರೆ ಶಿಷ್ಯನಿಗೆ, ಯಸ್ತ್ವಯಾದ್ಯ ಕೃತಃ ಪ್ರಶ್ನ ವರೀಯಾನ್, ಅತ್ಯಂತ ಶ್ರೇಷ್ಠ. ಯಾಕೆ ಅಂದರೆ ಶಾಸ್ತ್ರಸಮ್ಮತಃ, ನಿನ್ನ ಪ್ರಶ್ನೆ ಅದು ಶಾಸ್ತ್ರಸಮ್ಮತವಾದದ್ದು. ಇಂತಹ ಪ್ರಶ್ನೆಯನ್ನು ಕೇಳುವ ವ್ಯಕ್ತಿಯನ್ನು ಕಂಡು ಆ ಶಾಸ್ತ್ರ ಉಂಟಲ್ಲ ಅದು ಸಂತೋಷ ಪಡುತ್ತಂತೆ. ಎಸ್, ನನ್ನ ಅಧ್ಯಯನ ಮಾಡಿದ್ದು ಸಾರ್ಥಕ ಆಯಿತು ಅಂತ. ಮತ್ತು ಹೇಗುಂಟು ನಿನ್ನ ಪ್ರಶ್ನೆ? ಸೂತ್ರಪ್ರಾಯ, ಸಂಕ್ಷೇಪವಾಗಿ ಉಂಟು. ಮತ್ತು ನಿಗೂಢಾರ್ಥ, ಅದಕ್ಕೆ ಅರ್ಥ ಇಲ್ಲ ಅಂತ ತಿಳ್ಕೊಳ್ಬೇಡಿ, ಅದರ ಒಳಗೆ ವಿಶಾಲವಾದ ಅರ್ಥ ಹುದುಗಿದೆ. ಜ್ಞಾತವ್ಯಶ್ಚ ಮುಮುಕ್ಷುಭಿ, ಈ ಪ್ರಶ್ನೆಯ ಉತ್ತರವನ್ನು ಮುಮುಕ್ಷುವಾದವನು ತಿಳಿದುಕೊಳ್ಳಲೇಬೇಕು. ಇಷ್ಟು ಈ ಶ್ಲೋಕದ ಅರ್ಥ. ಮೊದಲನೇದು, ನೀನು ಏನು ಪ್ರಶ್ನೆ ಕೇಳಿದೆಯೋ ಇದು ಅತ್ಯಂತ ಶ್ರೇಷ್ಠವಾದದ್ದು, ಶಾಸ್ತ್ರಸಮ್ಮತವಾದದ್ದು, ಸೂತ್ರಪ್ರಾಯವಾದದ್ದು, ರಹಸ್ಯವಾದ ಅರ್ಥವುಳ್ಳದ್ದು. ಮುಮುಕ್ಷುವಾದವನು ಇದನ್ನು ತಿಳಿದುಕೊಳ್ಳಲೇಬೇಕು. ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ನ ಕೇವಲ ತೀವ್ರ ಮುಮುಕ್ಷಯ ಉತ್ತಮಾಧಿಕಾರಿತ್ವಂತೆ, ಗುರುಗಳು ಶಿಷ್ಯನನ್ನು ಹೊಗಳ್ತಾರೆ. ನಿನಗೆ ತೀವ್ರವಾದಂಥ ಮೋಕ್ಷದ ಇಚ್ಛೆ ಇದೆ, ಇಷ್ಟರಿಂದಲೇ ನೀನು ಅತ್ಯಂತ ದೊಡ್ಡ ವ್ಯಕ್ತಿ ಅಲ್ಲ. ಹಾಗಿದ್ರೆ ಮಿಗಿಲಾಗಿ ಮುಮುಕ್ಷು ಜ್ಞೇಯ, ಒಬ್ಬ ಮೋಕ್ಷವನ್ನು ಬಯಸುವವನು ಕೇಳುವಂಥ ಎಲ್ಲ ತರಹದ ಪ್ರಶ್ನೆಗಳನ್ನು ನೀನು ಕೇಳ್ತಿದ್ದೀಯಲ್ಲ, ಆ ಪ್ರಶ್ನೆ ಕೇಳುವುದರ ಮೂಲಕವೂ ನೀನು ದೊಡ್ಡವನಾಗಿದ್ದೀಯ. ಅಂದರೆ ನಾವು ಕೇಳುವ ಪ್ರಶ್ನೆಯಿಂದಲೇ ನಮಗೆ ಎಷ್ಟು ಅರ್ಥ ಆಗಿದೆ, ಮತ್ತು ಆ ಪ್ರಶ್ನೆಯ ಹಿಂದೆ ನಮ್ಮ ತುಡಿತ ಎಷ್ಟಿದೆ ಅನ್ನೋದು ಸ್ಪಷ್ಟ ಆಗತ್ತೆ ಅಂತ. ಇದರಿಂದ ನೀನು ದೊಡ್ಡವನಾಗ್ತಾ ಇದ್ದೀಯ ಅಂತ.
ಅಂದರೆ ನಾವು ಎಂಥ ಪ್ರಶ್ನೆ ಕೇಳಬೇಕು ಅಂದರೆ ಬಲ್ಬಜವಾದ ಪ್ರಶ್ನೆಯನ್ನು ಕೇಳಬಾರ್ದು. ಆ ಪ್ರಶ್ನೆಯಲ್ಲಿ ಏನಾದರೂ ಹುರುಳಿರಬೇಕು ಅಂತ, 10 ಜನರಿಗೆ ಉಪಯೋಗಕ್ಕೆ ಬರಬೇಕು. ನನ್ನ ಗುರುಗಳು ಪಾಠ ಮಾಡಬೇಕಿದ್ರೆ ಒಂದು ತಮಾಷೆಯ ಮಾತು ಹೇಳೋರು. ವಿದ್ಯಾರ್ಥಿಗಳು ಬೇರೆ ಬೇರೆ ಥರದ ಪ್ರಶ್ನೆ ಕೇಳ್ತಾರಲ್ಲ, ಅವ್ರು ಹೇಳೋರು, ಯಾಕೆ ಕೆಲಸಕ್ಕೆ ಬರದೇ ಇರೋ ಪ್ರಶ್ನೆ ಕೇಳ್ತೀರಪ್ಪ, ಸರಿಯಾದ ಪ್ರಶ್ನೆ ಕೇಳಿ ಅಂಥೇಳಿ ಇಂಥ ಪ್ರಶ್ನೆಯನ್ನು ಕೇಳಬೇಡಿ ಅಂತ ಒಂದು ಉದಾಹರಣೆ ಕೊಡೋರು. ಏನು ಅಂದರೆ, ಒಬ್ಬ ಶಿಷ್ಯ ಇದ್ದಂತೆ. ಶಿಷ್ಯ ಇದ್ದ ಅಂತ ಹೇಳಿದ್ರಲ್ಲೇ ಗೊತ್ತಾಗೋದಿಲ್ಲ ಅವನಿಗೆ ಒಬ್ಬ ಗುರು ಇದ್ದ ಅಂತ. ಗುರುಗಳು ಹೇಳಿದರು, ಅರ್ಥ ಆಗದೇ ಇದ್ದರೆ ಬಂದು ಕೇಳಿಯಪ್ಪ ಹೇಳ್ತೇನೆ ಅಂತ. ಆವಾಗೆಲ್ಲ ಹೇಳ್ತಿದ್ದರು, ಅರ್ಥ ಆಗದೇ ಇದ್ದರೆ ಏನೇ ಸಂಶಯ ಇದ್ದರೂ ಬಂದು ಕೇಳಿ ಅಂತ. ಇವತ್ತು ಹೇಳೋದಿಲ್ಲ, ನಾನು ಹೇಳಿದಷ್ಟನ್ನು ಬರಕು ಅಷ್ಟೇ, ಕೇಳಬೇಡ ನೀನು. ಯಾಕೆ ನೀನು ಕೇಳಿದರೆ ನನಗಿದ್ರ ಆಚೆ ಗೊತ್ತಿಲ್ಲ ಅಂತ ನಿನಗೆ ಗೊತ್ತಾಗ್ಬಿಡುತ್ತೆ, ಅದಕ್ಕೋಸ್ಕರ ಕೇಳಬೇಡ. ಅದು ಇವತ್ತಿನ ವ್ಯವಹಾರ. ಆದರೆ ಆ ಗುರುಗಳು ಅವತ್ತಿನವರಾಗಿದ್ದರು, ಏನೇ ಸಂಶಯ ಇದ್ದರೂ ಕೇಳಿ ಅಂತ. ಶಿಷ್ಯ ಒಂದು ದಿವಸ ಮನೆಯಿಂದ ಶಾಲೆಗೆ ಹೋಗ್ತಾ ಇದ್ದ. ದಾರಿಯಲ್ಲಿ ಒಂದು 2 ಮಾರು ಉದ್ದದ ಜೋಳದ ದಂಟು ಬಿದ್ದಿತ್ತು. ನೋಡಿದ ಶಿಷ್ಯ, ಒಂದು ಫರ್ಲಾಂಗ್ ದೂರ ಬರುವಾಗಿರೆ ಕಂಡಿತು. ಆ ಕಡೆಯಿಂದ ಒಂದು ಎಮ್ಮೆ ಬಂತು. ಆ ಎಮ್ಮೆ ಬಂದಿದ್ದೇನು ಮಾಡ್ತು, ಜೋಳದ ದಂಟನ್ನು ತಿಂದಿತು. ಶಿಷ್ಯ ನೋಡ್ತಾ ಇದ್ದ, ಎಮ್ಮೆ ಇದೆ 1 ಮಾರು, ಜೋಳದ ದಂಟಿದೆ 2 ಮಾರು. ತಿಂದಾದ್ಮೇಲೆ ಬಾಯಿಂದನೂ ಈಚೆ ಬರಲಿಲ್ಲ, ಹಿಂದುಗಡೆಗೂ ಬರಲಿಲ್ಲ. ತಲೆ ಕೊರೆಯೋದಕ್ಕೆ ಶುರು ಆಯಿತು ಶಿಷ್ಯನ. ಮಾಮೂಲಾಗಿ ಪಾಠ ಶುರುವಾಯಿತು. ಗುರುಗಳು ಕೇಳಿದ್ರು, ಏನಾದ್ರು ಸಂಶಯ ಇದೆಯಾ ಅಂತ. ಶಿಷ್ಯ ಹೇಳಿದ, ನನಗೊಂದು ಭಾರಿ ತಲೆ ಕೆರೆಯಲಿಕ್ಕೆ ಶುರು ಆಗಿಬಿಟ್ಟಿದೆ, ಏನು ಮಾಡಿದರೂ ಉತ್ತರ ಸಿಗ್ತಾ ಇಲ್ಲ. ಏನಪ್ಪ ಅಂದರೆ ಹೇಳಿದ ಹೀಗೆ ಅಂತ. 2 ಮಾರಿತ್ತು, ಎಮ್ಮೆ 1 ಮಾರಿತ್ತು, ತಿಂದಿತ್ತು. ಆದರೆ ಅದು ಹಿಂದೂ ಬಂದಿಲ್ಲ, ಮುಂದೆ ಬಂದಿಲ್ಲ, ಜೋಳದ ದಂಟು ಎಲ್ಲಿ ಹೋಯಿತು ಅಂತ. ಇಂಥ ಪ್ರಶ್ನೆಯನ್ನು ಕೇಳಿದರೆ ಏನು ಹೇಳಬೇಕು ಉತ್ತರನ? ಇಂಥವು ಬಲ್ಬಜವಾದ ಪ್ರಶ್ನೆ ಅಂತ. ಇಂಥ ಪ್ರಶ್ನೆಯನ್ನು ಕೇಳಿದಾಗಲೂ ಸಹ ತಾಳ್ಮೆಯಿಂದ ಉತ್ತರ ಕೊಡುವಂಥ ಗುರುಗಳು ಇರ್ತಾರೆ. ಇಲ್ಲಪ್ಪ, ಅದು ಹೊಟ್ಟೆ ಒಳಗಡೆ ಹೋದಾಗ ಅದು ಪೂರ್ತಿ ಮುರಿದು ಹೋಗುತ್ತೆ, ಹಾಗಾಗಿ ಅದು ಜೀರ್ಣ ಆಗ್ತಾ ಆಗ್ತಾ ಅದು ನಾಳೆ ದಿವಸ ಬೇರೆ ರೂಪದಲ್ಲಿ ಈಚೆ ಬರುತ್ತೆ, ಹಾಗಾಗಿ ನೀನು ಅದ್ರ ಬಗ್ಗೆ ಏನು ಗಾಬರಿ ಆಗಬೇಡ ಹೀಗೆ ಅನ್ನುವಂಥ ತಾಳ್ಮೆಯ ಉತ್ತರ ಕೊಡುವವರು ಇರ್ತಾರಲ್ಲ, ಅಂಥವರು ಹಿಂದಿದ್ದರು. ಇವತ್ತು ಹಾಗಿಲ್ಲ. ಯಾಕೆಂದರೆ ಶಿಷ್ಯ ಇಷ್ಟು ಅಬದ್ಧವಾದ ಪ್ರಶ್ನೆ ಕೇಳಿದರೆ ಅಬದ್ಧವಾದ ಉತ್ತರ ಕೊಡುವವರೇ ಸಿಗ್ತಾರೆ ಮತ್ತೆ ಹೇಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಗುರುಗಳು ಹೇಳ್ತಾರೆ, ಒರಿಯಾನ್, ನಿನ್ನ ಪ್ರಶ್ನೆ ಉಂಟಲ್ಲ ಬಹಳ ಶ್ರೇಷ್ಠವಾದದ್ದು. ಮತ್ತಷ್ಟೇ ಅಲ್ಲ, ಶಾಸ್ತ್ರ ಸಮ್ಮತ. ಆ ಶಾಸ್ತ್ರ ಇಂಥ ಪ್ರಶ್ನೆಯನ್ನು ಕೇಳಿದಾಗ, ಯಾಕೆಂದರೆ ಒಂದು ಪ್ರಶ್ನೆಯನ್ನು ಕೇಳಿದಾಗ ಆ ಪ್ರಶ್ನೆಯ ಹಿಂದೆ ಲೋಕೋದ್ಧಾರದ ವಿಚಾರ ಇರಬೇಕು. ಅದನ್ನು ಶಾಸ್ತ್ರ ಬಯಸುತ್ತೆ. ಶಾಸ್ತ್ರವೂ ಸಹ ವೇದವಾಣಿಯ ಇನ್ನೊಂದು ಮುಖ ತಾನೇ. ಹಾಗಾಗಿ ಅದು ಬಹಳ ಸಂತೋಷ ಪಡುತ್ತೆ. ಹಾಗೆ ಸಂತೋಷಪಟ್ಟಾಗ ಶಾಸ್ತ್ರ ಬೇಷ್ ನನ್ನ ಅಧ್ಯಯನ ಮಾಡಿದ್ದು ಸಾರ್ಥಕ ಆಯಿತು ಅಂತ. ಮತ್ತು ಇನ್ನೊಂದು ಸೂತ್ರಪ್ರಾಯ. ಸೂತ್ರಪ್ರಾಯ ಅಂದರೆ ಪ್ರಶ್ನೆ ಜಾಸ್ತಿ, ಉತ್ತರ ಕಡಿಮೆ ಆಗಬಾರ್ದು. ಪ್ರಶ್ನೆ ಕಡಿಮೆ, ಅದಕ್ಕೆ ಉತ್ತರ ಜಾಸ್ತಿ ಇರಬೇಕು. ಈ ಸೂತ್ರಪ್ರಾಯವಾಗಿ ಪ್ರಶ್ನೆಯನ್ನು ಕೇಳಬೇಕು. ಅಂದರೆ ಒಂದೇ ಮಾತಿನಲ್ಲಿ ಬಹಳಷ್ಟು ಅರ್ಥಗಳು ಸೇರ್ಕೊಂಡಿರಬೇಕು. ಇಂತಹ ಪ್ರಶ್ನೆ ಕೇಳೋದುಂಟಲ್ಲ, ಅದು ಎಲ್ಲರಿಂದಲೂ ಸಾಧ್ಯ ಆಗೋದಿಲ್ಲ. ಕೆಲವು ಜನರಿಗೆ ಮಾತ್ರ ಸಾಧ್ಯ. ಪ್ರಶ್ನೆ ಸಂಕ್ಷೇಪ, ಉತ್ತರ ವಿಸ್ತೃತವಾಗಿ ಇರುವಂಥದ್ದು. ಮತ್ತು ಆ ಪ್ರಶ್ನೆಯ ಒಳಗೆ ನಿಗೂಢವಾದ ಅರ್ಥ. ನಿಗೂಢವಾದ ಅರ್ಥ ಅಂದರೆ ಅದನ್ನು ಬಿಡಿಸ್ತಾ ಹೋದಾಗ ಮಾತ್ರ ಅದರ ಒಳಗಿನ ಹೂರ್ಣ ಈಚೆ ಬರ್ತಾ ಇರುತ್ತೆ. ಹಾಗಿಲ್ಲದೇ ಇದ್ದರೆ ಆ ತತ್ವ ನಮಗೆ ಗೋಚರಿಸೋದಿಲ್ಲ. ಈಗ ಉದಾಹರಣೆಗೆ ವೇದದಲ್ಲೇ ಒಂದು ಮಾತು ಬರುತ್ತೆ, ಯಸ್ತಾವಿಜಾನಾತ್ ಸವಿತಃ ಪಿತಾ ಸತ್ ಅಂತ. ಯಾವನು
ಅವನನ್ನು ತಿಳಿತಾನೋ ಅವನು ತಿಳಿದವನು ಆ ತತ್ವಕ್ಕೆ ತಂದೆ ಅಂತ. ಇದೇನ್ರಿ ಇದು ಹಿಂಗಂದರೆ ವಿಚಿತ್ರವಾಗಿದೆ ನೋಡಿ ಕೇಳೋದಕ್ಕೆ. ಯಸ್ತಾವಿಜಾನಾತ್ ಸವಿತಃ ಪಿತಾ ಸತ್ ಅಂತ. ತಾತ್ಪರ್ಯ ಇಷ್ಟೇ, ಆತ್ಮತತ್ವವನ್ನು ಯಾವನು ತಿಳಿತಾನೋ ಅವನೇ ಆತ್ಮತತ್ವಕ್ಕೆ ತಂದೆ ಅಂತ. ಯಾಕೆ ಅಂದರೆ ತಂದೆಯಾದವನು ಮಗನನ್ನು ಲೋಕಕ್ಕೆ ಕೊಟ್ಟು ಪ್ರಕಟಪಡಿಸುವ ಹಾಗೆ ಆತ್ಮಜ್ಞಾನ ಅನ್ನೋದು ಒಂದು ಇದೇ ಅನ್ನೋದನ್ನು ಲೋಕಕ್ಕೆ ತಿಳಿಸುವವನು ಯಾರು? ಆತ್ಮಜ್ಞಾನಿ ಅಲ್ವಾ? ಆ ಆತ್ಮಜ್ಞಾನವನ್ನು ತಾನು ತಿಳಿದದ್ರಿಂದಲೇ ಆತ್ಮಜ್ಞಾನ ಅವನಿಗೆ ಮಗ. ಅವನೇ ಸವಿತಾ, ಆ ತತ್ವವನ್ನು ಹೆತ್ತು ಕೊಡುವವನು, ಪ್ರಸವಿತ. ಯಾಕೆಂದರೆ ಅವನು ಯಸ್ತಾ ವಿಜಾನಾತ್, ಅದನ್ನು ಅವನು ತಿಳಿದಿದ್ದಾನೆ. ಅಲ್ಲಿ ಏನು ಹೇಳ್ದಂಗಾಯಿತು, ಒಂದು ವಿಷಯವನ್ನು ಯಾವನು ತಿಳಿತಾನೋ ಆ ತಿಳಿದವನೇ ವಿಷಯಕ್ಕೆ ಒಡೆಯ, ತಿಳಿಯಲ್ಪಡುವ ವಿಷಯವೇ ಅವನ ಸಂತತಿ. ಇದು ಬಹಳ ಸತ್ಯವಾದ ಮಾತು, ಅದು ತಾನೇ. ಈಗ ನಾವು ಏನೋ ಒಂದು PhD ಪ್ರಬಂಧ ಅಂತ ಸ್ವಂತದ್ದೋ ಕಾಪಿ ಮಾಡಿದ್ದ ಪ್ರಶ್ನೆ ಬೇರೆ, ಹೊತ್ತಾನೆ. ಆದರೂ ಸಹ ಅಲ್ಲಿರುವ ವಿಷಯಕ್ಕೆ ಯಾರು ಒಡೆಯ? ನಾವೇ. ಯಾಕೆ? ಅದು ನನ್ನ ಈ ದಡ್ಡ ಬುದ್ಧಿಯಿಂದಲೇ ಹೊರದು ಬಂದಿದ್ದಲ್ವಾ. PhD ಗ್ರಂಥ ಕೇಳಿದ್ದು ನಾನು ಆತ್ಮಜ್ಞಾನಕ್ಕಲ್ಲ. ಆತ್ಮಜ್ಞಾನಕ್ಕಾಗುವಾಗ ಅವನ ಬುದ್ಧಿಯಿಂದ ಅದನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾನೆ ಅಂದರೆ ಆ ಬುದ್ಧಿಯ ಮೂಲಕ ಅದು ಪ್ರಕಟವಾಯ್ತಲ್ಲ. ಹಾಗಾಗಿ ಇವನೇ ಆ ತತ್ವಕ್ಕೆ ತಂದೆ. ಹೀಗೆ ರಹಸ್ಯವಾದಂಥ ಎಷ್ಟೋ ವಿಚಾರಗಳನ್ನು ಒಳಗೊಂಡು ಇರ್ತದೆ. ಇಂಥ ವಿಚಾರವನ್ನು ಮುಮುಕ್ಷುಭಿ ಜ್ಞಾತವ್ಯಂ, ಮುಮುಕ್ಷುಗಳಾದವರು ತಿಳಿದುಕೊಳ್ಳಬೇಕು. ಇಂಥ ಪ್ರಶ್ನೆಯನ್ನು ನೀನು ಮಾಡಿದ್ದೀಯೇ. ಎಂಥ ಪ್ರಶ್ನೆ ಮಾಡಿದ್ದಾನೆ ಶಿಷ್ಯ. ಹಾಗಿದ್ದರೆ ಗುರುಗಳು ಹೊಗಳ್ತಾ ಇದ್ದಾರಲ್ಲ, ಆ ಹೊಗಳಲಿಕ್ಕೆ ಬೇಕಾದಂಥ ಶ್ರೇಷ್ಠವಾದಂಥ ವಿಚಾರವನ್ನು ಆತ ಎಲ್ಲಿ ಕೇಳಿದ್ದಾನೆ ಅಂದರೆ 51ನೇ ಶ್ಲೋಕಕ್ಕೆ ಹೋಗಿ. ಅಲ್ಲಿ ಪ್ರಶ್ನೆ ಕೇಳಿದ್ದಾನೆ ಆತ. ಕೋ ನಾಮ ಬಂಧಃ ಕಥಮೇಷ ಆಗತಃ ಕಥಂ ಪ್ರತಿಷ್ಠಾಸ್ಯ ಕಥಂ ವಿಮೋಕ್ಷಃ ಕೋಸಾವನಾತ್ಮ ಪರಮಃ ಕ ಆತ್ಮ ತಯೋರ್ವಿವೇಕಃ ಕಥಮೇತದ್ ಉಚ್ಯತಾಂ ಅಂತ ಇಲ್ಲಿ ಶಿಷ್ಯ ಪ್ರಶ್ನೆ ಕೇಳಿದ್ದ. ಆ ಪ್ರಶ್ನೆ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಆತ ಒಂದೊಂದೇ ಪ್ರಶ್ನೆ ಕೇಳ್ತಾ ಬಂದಿದ್ದಾನೆ. ಅದಕ್ಕೆ ಈ ಪ್ರಶ್ನೆಯ ಹಿನ್ನೆಲೆಯಲ್ಲಿ ಗುರುಗಳು ಉತ್ತರ ಕೊಡ್ತಾ ಬಂದಿದ್ದಾರೆ. ಈಗ ಇಂತಹ ಪ್ರಶ್ನೆ ನೀನು ಕೇಳಿದೆಯಲ್ಲ, ಭಾಳ ಸರಿಯಾದ ಪ್ರಶ್ನೆ ಅಂಥೇಳಿ ಶಿಷ್ಯನನ್ನು ಹೊಗಳುತ್ತಾರೆ. ಹೊಗಳೋದ್ರ ಮೂಲಕ ಅಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಶ್ವೇತಾಶ್ವತರ ಉಪನಿಷತ್ತು ಅಂತ ಒಂದು ಉಪನಿಷತ್ತು. ಆ ಉಪನಿಷತ್ತು ಹೇಳುತ್ತೆ, ಆತ್ಮಜ್ಞಾನ ಎನ್ನುವಂಥದ್ದು ಯಾರಿಗೆ ಸಿಗ್ತದೆ ದಕ್ಕುತ್ತದೆ ಅಂತ. ಅದಕ್ಕೆ ಉತ್ತರ ಯಸ್ಯ ದೇವೇ ಪರಾಭಕ್ತಿ, ಯಾವನಿಗೆ ಭಗವದ್ವಿಚಾರದಲ್ಲಿ ಅತ್ಯಂತ ದೃಢವಾದ ಭಕ್ತಿ ಇರ್ತದೆಯೋ, ಮತ್ತಷ್ಟೇ ಅಲ್ಲ, ಆ ಭಗವಂತನಲ್ಲಿ ಭಕ್ತಿ ಇರುವ ಹಾಗೆ ಗುರುವಿನಲ್ಲಿಯೂ ಭಕ್ತಿ ಇರ್ತದೆಯೋ, ತಸ್ಯೈತೆ ಕಥಿತಾ ಹ್ಯರ್ಥ, ಅವನಿಗೆ ಈ ಅಧ್ಯಾತ್ಮ ವಿಚಾರ ಹೇಳಲ್ಪಟ್ಟಿದೆ. ಪ್ರಕಾಶಂತೆ ಮಹಾತ್ಮನಃ, ಈ ಎರಡರಲ್ಲೂ ಸಹ ಯಾವನಿಗೆ ಅಚಲವಾದ ಭಕ್ತಿ ಇರ್ತಿದೋ ಗುರುವಿನಲ್ಲಿ ಮತ್ತು ಭಗವಂತನಲ್ಲಿ, ಅವನಿಗೆ ಆತ್ಮತತ್ವದ ವಿಚಾರ ಪ್ರಕಾಶಂತೆ, ಈ ವಿಚಾರಗಳು ಪ್ರಕಟವಾಗ್ತವೆ, ಗೋಚರಿಸುತ್ತವೆ, ಅನುಭವಕ್ಕೆ ಬರ್ತವೆ. ಅಲ್ಲಿಗೇನು ಹೇಳ್ದಂಗಾಯ್ತು, ಶ್ರದ್ಧೆ ಮತ್ತು ಭಕ್ತಿ ಇಲ್ಲದೇ ಇದ್ದವನಿಗೆ ಈ ಮಾರ್ಗ ಅಲ್ಲ. ಅದು ಎರಡೂ ಮೂಲಭೂತವಾಗಿ ಇರಬೇಕಾದಂಥದ್ದು. ಅಷ್ಟು ಹಿನ್ನೆಲೆಯಲ್ಲಿ ಗುರುಗಳು ಇನ್ನೊಂದು ಮಾತನ್ನು ಹೇಳ್ತಾರೆ ಅಲ್ಲಿ. ಏನು ಅಂದರೆ, ಶಿಷ್ಯ ಇಂತಹ ಪ್ರಶ್ನೆಯನ್ನು ಕೇಳಬೇಕಿದ್ದರೆ ಅವನು ಸಾಕಷ್ಟು ಮೇಧಾವಿ ಆಗಿರಬೇಕು. ಮೇಧಾವಿ ಅಂದರೆ ನಿರಂತರ ವಿಚಾರ ಮಾಡುವಂತಹ ಶಕ್ತಿ. ಆತ್ಮತತ್ವದ
ಉತ್ಕಟವಾದ ಇಚ್ಛೆ ಇದ್ದು ಆ ದಾರಿಯಲ್ಲಿ ಹೋಗುವವನಿಗೆ ಮೇಧಾಶಕ್ತಿ ಅನಿವಾರ್ಯ. ಅದಿಲ್ಲದೇ ಇದ್ದರೆ ವಿಚಾರ ಮಾಡಲಿಕ್ಕಾಗೋದಿಲ್ಲ, ವಿಚಾರ ಮಾಡಲಿಕ್ಕಾಗದೇ ಇದ್ದರೆ ತತ್ವ ತಿಳಿಯೋದಿಲ್ಲ. ಹಾಗಾಗಿ ನೀನು ಅತ್ಯಂತ ಮೇಧಾವಿಯೂ ಆಗಿದ್ದೀಯೇ ಎನ್ನುವಂತಹ ಮಾತನ್ನು ಹೇಳುವುದರ ಮೂಲಕ ಶಿಷ್ಯನ ಈ ಪ್ರಶ್ನೆಯಿಂದ ಸಂತೋಷಪಟ್ಟು ಅವನ ಪ್ರಶ್ನೆಯನ್ನು ಹೊಗಳುತ್ತಾರೆ ಗುರುಗಳು. ಹೀಗೆ ಇಂತಹ ಮಹಾತ್ಮನಾದಂಥ ಶಿಷ್ಯನನ್ನು ಹೊಗಳಿದಂಥ ಗುರುಗಳು ಸಂತೋಷಪಡ್ತಾರೆ, ಇಂಥ ಒಬ್ಬ ಶಿಷ್ಯ ಸಿಕ್ಕಿದ್ನಲ್ಲ ನನಗೆ ಅಂತ. ಮುಂದೆ ಆ ಅಂತಹ ಶಿಷ್ಯನಿಗೆ ಅವರು ಹೇಳಬೇಕಾದಂಥ ವಿಚಾರವನ್ನು ತಿಳಿಸೋದಕ್ಕೋಸ್ಕರ ಅವನನ್ನು ಹೊಗಳಿ ಹೇಳ್ತಾರೆ. 70ನೇ ಶ್ಲೋಕ. ಶೃಣುಷ್ವಾವಾಹಿತೋ ವಿದ್ವನ್ ಯನ್ಮಯ ಸಮುದೀರ್ಯತೆ ತದೇಚ ಶ್ರವಣಾತ್ ಸದ್ಯ ಭವಬಂಧಾತ್ ವಿಮೋಕ್ಷ್ಯಸೆ. ಶೃಣುಷ್ವ ಆವಹಿತ ಅಂತ, ಇದನ್ನು ಕೇಳು. ಹೇಗೆ ಅಂದರೆ ಆವಹಿತ ಅಂದರೆ ನಿನ್ನ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ನಾನು ಈ ಮುಂದೆ ಹೇಳುವ ವಿಚಾರವನ್ನು ಕೇಳು. ಯಾಕೆಂದರೆ ನಿನಗೆ ಕೇಳೋದು ಕಷ್ಟ ಆಗೋದಿಲ್ಲ. ನೀನು ಆಲ್ರೆಡಿ ಏನಾಗಿದ್ದೀಯ ಅಂದರೆ ವಿದ್ವನ್, ನೀನು ವಿದ್ವಾಂಸನಾಗಿದ್ದೀಯೆ, ನಿನಗೆ ತಿಳುವಳಿಕೆ ಇದೆ. ಅಷ್ಟೇ ಅಲ್ಲ, ಯನ್ಮಯ ಸಮುದೀರ್ಯತೆ, ನಾನು ಅದನ್ನು ಮುಂದೆ ತಿಳಿಸಿಕೊಡ್ತೇನೆ. ತದೇತ ಶೃಣು ತಾವತ್, ಅದನ್ನು ಕೇಳು. ಅದನ್ನು ಕೇಳು ಅಂತ ನಾನು ಹೇಳ್ತೇನೆ, ನೀವು ಕೇಳ್ಬೋದು. ಅದನ್ನು ಕೇಳಿದ್ರೆ ಏನಾಗುತ್ತೆ ಅಂತ ಅದಕ್ಕೆ ಉತ್ತರ ಹೇಳ್ತೇನೆ. ಸದ್ಯ ಭವಬಂಧಾದ್ ವಿಮೋಕ್ಷಸೆ, ಕೂಡಲೇ ನೀನು ಈ ಹುಟ್ಟು ಸಾವುಗಳಿಂದ ಬಿಡುಗಡೆಯನ್ನು ಪಡಿತೀಯೆ. ಇಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಇಲ್ಲಿ ನಾವು ಒಂದು ಮಾತನ್ನು ನೆನಪಿಗೆ ತಂದುಕೊಳ್ಬೇಕು. ಈ ಶ್ಲೋಕದಲ್ಲಿ ವಿಚಾರ ಮಾಡಬೇಕಂಥ ಅಂಶ ತುಂಬ ಇದೆ. ಯಾವಾಗಲೂ ನಾವು ಒಂದು ವಿಚಾರವನ್ನು ನಮ್ಮ ಸ್ವಾಧೀನ ಮಾಡಿಕೊಳ್ಬೇಕಿದ್ರೆ ನಮಗೆ ಏಕಾಗ್ರತೆ ಎನ್ನುವುದು ಅನಿವಾರ್ಯ. ಅದಕ್ಕೋಸ್ಕರ ಗುರುಗಳು ಹೇಳ್ತಾರೆ ಶೃಣುಷ್ವ ಅಂಥೇಳಿ ಆವಹಿತ ಅಂತ. ಅಂದರೆ ಎಷ್ಟು ಸಾಧ್ಯವೋ ಅಷ್ಟು ಏಕಾಗ್ರತೆ ಅಂತ ಕೇಳು. ಏಕಾಗ್ರತೆ ಅನ್ನೋದಕ್ಕೆ ಅರ್ಥವೇ ಮನಸ್ಸನ್ನು ಹರಿತವಾಗಿ ಮಾಡಿಕೊಳ್ಳುವುದು ಅಂತ ಅರ್ಥ. ಇನ್ನೂ ಬಿಡಿಸಿ ಹೇಳಬೇಕು ಅಂದರೆ ಏಕ ಅಗ್ರ, ಅಗ್ರ ಅಂದ್ರೆ ತುದಿ, ಏಕ ಅಂದರೆ ಒಂದೇ ಒಂದು ವಸ್ತು, ಯಾವುದು ಬ್ರಹ್ಮವಸ್ತು. ಆ ವಿಷಯದಲ್ಲಿ ನಿಮ್ಮ ಮನಸ್ಸು ಹೇಗಿರಬೇಕು ಅಂದರೆ ಅದು ಅಗ್ರ, ತುದಿ ಶಾರ್ಪಾಗಿರಬೇಕು ಅಂತ ಅರ್ಥ. ಅದು ಹರಿತವಾಗಿಲ್ಲದೆ ಇದ್ದರೆ ಅದನ್ನು ಗ್ರಹಿಸುವುದು ಕಷ್ಟ. ಯಾವಾಗಲೂ ಹಾಗೆ ಹೆಚ್ಚೆಚ್ಚು ಏಕಾಗ್ರತೆಯನ್ನು ನಾವು ಮಾಡ್ತಾ ಹೋದಾಗ ಮನಸ್ಸು ಸೂಕ್ಷ್ಮವಾಗ್ತದೆ. ಸೂಕ್ಷ್ಮವಾದ ಮನಸ್ಸು ಸೂಕ್ಷ್ಮವಾದ ವಸ್ತುವನ್ನು ಹಿಡಿತದೆ ಅಷ್ಟೇ. ಅದಕ್ಕೋಸ್ಕರ ಅಲ್ಲ ನನಗಿದು ಆಗತ್ತಾ ಅಂತ ಸಂಶಯ ಬಂದೀತು. ಆ ಸಂಶಯ ಪರಿಹಾರಕ್ಕೋಸ್ಕರ ಮುಂದಿನ ಶಬ್ದ ವಿದ್ವನ್. ನೀನೇನಾಗಿದ್ದೀಯೆ? ಆಲ್ರೆಡಿ ನಿನಗೆ ಆ ಪಾಂಡಿತ್ಯ, ವಿದ್ವತ್ ಉಂಟು ನಿನಗೆ. ಹಾಗಾಗಿ ನಾನು ಹೇಳುವುದನ್ನು ಕೇಳು. ಅದನ್ನು ಕೇಳಿದರೆ ಏನಾಗುತ್ತೆ ಅಂತ ನೀನು ಕೇಳಿದೆಲ್ಲ. ಸದ್ಯ ಭವಬಂಧ ಆತ್ ವಿಮೋಕ್ಷಸೆ, ಕೂಡಲೇ ಅಂದರೆ ಅರ್ಥ ಈಗ ನಾನು ಹೇಳ್ತೇನೆ ಮರುಕ್ಷಣದಲ್ಲೇ ನಿನಗೆ ಆಗಿಬಿಡತ್ತೆ ಅಂತಲ್ಲ. ಅದು ಕೆಲವು ಜನರಿಗೆ ಸಾಧ್ಯ ಉಂಟು, ಕೆಲವು ಜನರಿಗೆ. ಇಲ್ಲಿ ಹಾಗರ್ಥ ಅಲ್ಲ, ಈ ಜನ್ಮದಲ್ಲಿಯೇ ನಿನಗೆ ಮೋಕ್ಷ ಆಗತ್ತೆ ಅಂತ ಸದ್ಯ ಅನ್ನೋದಕ್ಕೆ. ಯಾಕೆ ಅಂದರೆ ಮಧ್ಯದಲ್ಲಿ ಒಂದು ಸಂಶಯ ಬರ್ಬೋದು ನನ್ನ ಮಾತನ್ನು ಕೇಳಿ. ಕೆಲವು ಜನರಿಗೆ ಆಗುತ್ತೆ ಅಂತ ಹೇಳಿದ್ರಲ್ಲ, ಯಾರಿಗಾರು ಹಾಗಾಗಿದೆಯಾ ಅಂದರೆ ಹೌದು, ಅದು ನಾವು ಆ ಶಿಷ್ಯನ ಅರ್ಹತೆ ಮೇಲೆ ಇರುತ್ತೆ ಅದು ಹೀಗೆ ಅಂತ. ಅಂಥವರಿಗೆ ಗುರು ನೆಪಕ್ಕೆ ಮಾತ್ರ ಸಾಕು. ಖಟ್ವಾಂಗ ಅಂತ ಒಬ್ಬ ರಾಜ ಇದ್ದ. ನಾನು ಹಿಂದೆ ಹೇಳಿದ್ದೇನೋ ಬಿಟ್ಟಿದ್ದೇನೋ ಗೊತ್ತಿಲ್ಲ. ಅವನು ಒಮ್ಮೆ ದೇವಲೋಕಕ್ಕೆ ದೇವತೆಗಳ ಸಂಕಟವನ್ನು ದೂರ ಮಾಡೋದಕ್ಕೆ ಹೋಗಿದ್ದ. ಅಂದರೆ ಅವರಿಗೆ ಸಹಾಯ ಮಾಡೋದಕ್ಕೆ ಹೋಗಿದ್ದ. ರಾಕ್ಷಸರ ಜೊತೆಗೆ ಹೋರಾಟ ಮಾಡಿದ. ಕೊನೆಗೆ ದೇವತೆಗಳು ವರ ಕೊಡಲಿಕ್ಕೆ ಮುಂದಾದರು. ನಿನಗೆ ಏನು ವರ ಬೇಕು ಅಂತ ಕೇಳಿದರು. ಆಗ ಖಟ್ವಾಂಗ ಹೇಳ್ತಾನೆ,
ನನಗೆ ಯಾವುದೇ ವರ ಬೇಡ, ನನಗೆ ಎಷ್ಟು ವರ್ಷ ಆಯುಷ್ಯ ಇದೆ ಅಂತ ಹೇಳಿಬಿಡಿ ಅಂತ. ಆಗ ತಕ್ಷಣ ದೇವತೆಗಳು ಹೇಳ್ತಾರೆ, ನಿನಗಿನ್ನು 2 ಕ್ಷಣ ಆಯುಷ್ಯ ಅಂತ. ತಕ್ಷಣ ಹೇಳಿದ್ರಲ್ಲ, ಏನು ಬೇಕು, ನನಗೇನೂ ಬೇಡ, ನನಗೆ ಆತ್ಮ ಸಾಕ್ಷಾತ್ಕಾರ ಆಗೋ ಹಾಗೆ ನಿಮ್ಮ ಅನುಗ್ರಹ ಆಗಲಿ, ನಾನು ಹೋಗಿ ಸಾಧನೆ ಮಾಡ್ತೇನೆ ಅಂತ ಹೇಳಿದ. ಅವನು ಸಾಧನೆ ಮಾಡಿದ, ಮುಕ್ತನಾದ ಅಂತ ಹೇಳತ್ತೆ ಶಾಸ್ತ್ರ. ಖಟ್ವಾಂಗೋ ನಾಮ ರಾಜರ್ಷಿ ಅಂತ. ಅದು ಕೆಲವು ಜನರಿಗೆ ಮಾತ್ರ. ಮತ್ತು ಈ ಜನ್ಮದಲ್ಲಿಯೇ ಯಾಕೆ ಈ ಶಬ್ದ ಹೀಗೆ ಹೇಳ್ತಾರೆ ಅಂದರೆ, ಕರ್ಮ ಮಾಡಿದ ಫಲ ಉಂಟಲ್ಲ, ಅದು ನಮಗೆ ಈ ಜನ್ಮದಲ್ಲೇ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಮತ್ತಷ್ಟೇ ಅಲ್ಲ, ಅದು ಪ್ರತ್ಯಕ್ಷ ಫಲವೂ ಅಲ್ಲ. ನಮಗೆ ಎಷ್ಟೋ ಸಲ ನಾವು ಕರ್ಮ ಮಾಡ್ತೇವೆ, ಆ ಮಾಡಿದ ಕರ್ಮ ಏನಾಗುತ್ತೆ ಕೇಳಿದರೆ, ಅದು ಫಲ ಕೊಡುವಾಗ ಅದಕ್ಕೂ ಮೊದಲು ಮಾಡಿದ ಕರ್ಮಗಳೆಲ್ಲ ಕ್ಷಯಿಸಬೇಕಲ್ಲ, ಅದು ಕ್ಷಯಿಸುವಷ್ಟೊತ್ತಿಗೆ ಈ ದೇಹ ಬಿದ್ದೋಗ್ಬಿಡ್ತದೆ. ಹಾಗಾಗಿ ಇನ್ನೊಂದು ದೇಹದಲ್ಲಿ ನಾವು ಅದರ ಫಲವನ್ನು ಅನುಭವಿಸ್ತೇವೆ. ಹಾಗಿದ್ರೆ ಈ ಜನ್ಮದಲ್ಲಿ ನಮಗೆ ಕರ್ಮದ ಫಲ ಸಿಗೋದೇ ಇಲ್ವಾ ಅಂದರೆ ಸಿಗತ್ತೆ. ಎಂಥದ್ದು ಕೇಳಿದರೆ, ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಶ್ನತೆ. ಅತಿಯಾದ ಪುಣ್ಯ ಕೆಲಸ, ಅತಿಯಾದ ಪಾಪ ಕೆಲಸ. ಆ ಅತಿಯಾದ ಪುಣ್ಯ ಪಾಪ ಕೆಲಸ ಅಂದರೆ ಈ ಮೊದಲು ಈಗಾಗಲೇ ಫಲ ಕೊಡೋದಕ್ಕೋಸ್ಕರ ವೇಟಿಂಗ್ ಲಿಸ್ಟಲ್ಲಿ ಕಾಯ್ತಾ ಕೂತೀವಿಯಲ್ಲ ಕರ್ಮಗಳು, ಆ ಎಲ್ಲ ಕರ್ಮಗಳನ್ನೂ ಸಹ ಓವರ್ಟೇಕ್ ಮಾಡುವಷ್ಟರ ಮಟ್ಟಿಗೆ ಶಕ್ತಿ ಇರಬೇಕು. ಅಂತಹ ಕರ್ಮ, ಅದು ಪುಣ್ಯದ್ದಾದರೂ ಆಗ್ಬೋದು, ಪಾಪದ್ದಾದರೂ ಆಗ್ಬೋದು, ಅದು ಇಹೈವ ಫಲಮಶ್ನತೆ, ಇಲ್ಲಿಯೇ ಫಲ ಕೊಡುತ್ತೆ. ಆದರೆ ಆತ್ಮಜ್ಞಾನ ಹಾಗಲ್ಲ. ಅವನ ತೀವ್ರವಾದ ಸಾಧನೆಯನ್ನು ಮಾಡಿದ ಅಂತಾದರೆ ಅವನಿಗೆ ಈ ಜನ್ಮದಲ್ಲಿಯೇ ಅದರ ಫಲ. ಇನ್ನೊಂದು ಜನ್ಮಕ್ಕೋಸ್ಕರ ಅವನು ಕಾಯಬೇಕಾದ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನೋಡಿ, ಕರ್ಮಕ್ಕಿಂತಲೂ ಇದು ಹೆಚ್ಚು ಶ್ರೇಷ್ಠ. ಅಷ್ಟು ಹಿನ್ನೆಲೆಯಲ್ಲಿ ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಯಾಕೆ ಈ ಶ್ಲೋಕದಲ್ಲಿ ಹೇಳಬೇಕಾದದ್ದು ಇನ್ನೂ ತುಂಬ ಉಂಟು. ನಾಳೆ 6:15 ಸೇರಿದಾಗ ಮುಂದಿನ ವಿಚಾರವನ್ನು ಮಾಡೋಣ. ಅಲ್ಲಿಯವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.